ಜ್ಞಾನ ಸಂಹಿತ ಮಾಸಪತ್ರಿಕೆ ಜುಲೈ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, SR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 228762 ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CS ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, SR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 2287622225 ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014 ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957 ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52, 1 ಝೈದ್ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ನನಗೆ ಬಾಲ್ಯದಿಂದಲೂ ಪುಸ್ತಕಗಳನ್ನು ಓದುವುದರಲ್ಲಿ ಬಹಳ ಆಸಕ್ತಿ. ಅಂದಿನ ದಿನಗಳಲ್ಲಿ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುತ್ತಿದ್ದ ಚಂದಮಾಮ, ಪರಾಗ್, ನಂದನ್ ಮುಂತಾದ ಅನೇಕ ನಿಯತಕಾಲಿಕೆಗಳಲ್ಲಿ ಬರುತ್ತಿದ್ದ ಕಥೆ ಹಾಗೂ ಲೇಖನಗಳನ್ನು ನನ್ನ ತಾಯಿ ನನಗಾಗಿ ಓದಿ ಹೇಳುತ್ತಿದ್ದರು. ಪುಸ್ತಕಗಳನ್ನು ಓದಲಿಕ್ಕೆ ನನಗೆ ಬಹಳ ಇಷ್ಟ. ನನ್ನ ಹಾಗೆಯೇ ಎಲ್ಲ ದೃಷ್ಟಿ ವಿಶೇಷ ಚೇತನರಿಗೂ ಅವರಿಗೆ ಓದಲು ಆಸಕ್ತಿ ಇರುವ ಪುಸ್ತಕಗಳು, ವಿಚಾರಗಳು, ಸುದ್ದಿಗಳು ಅವರ ಭಾಷೆಯಲ್ಲಿಯೇ ಓದಲು ದೊರೆಯಬೇಕು ಎನ್ನುವುದು ನನ್ನ ಆಶಯ. ಪಠ್ಯ ಪುಸ್ತಕಗಳಿಗಿಂತಲೂ ಇತರೆ ಪುಸ್ತಕ, ನಿಯತಕಾಲಿಕೆಗಳನ್ನು ಓದುವುದರಿಂದ ನಮ್ಮ ಜ್ಞಾನ ಹೆಚ್ಚುವುದರೊಂದಿಗೆ ಆಲೋಚನಾ ಶಕ್ತಿ, ಗ್ರಹಣ ಶಕ್ತಿ ಕೂಡ ಉತ್ತಮಗೊಳ್ಳುತ್ತದೆ ಎಂಬುದು ನನ್ನ ಅನುಭವ. ಮಿತ್ರ ಜ್ಯೋತಿಯಲ್ಲಿ ಬ್ರೈಲ್ ಮುದ್ರಣಾಲಯವನ್ನು ಪ್ರಾರಂಭಿಸಿದಾಗ ಇದೇ ಕಾರಣದಿಂದಾಗಿ ನಮ್ಮಲ್ಲಿ ಪ್ರತಿ ತಿಂಗಳು ಪ್ರಕಟವಾಗುತ್ತಿದ್ದ ಶ್ರವ್ಯ ನಿಯತಕಾಲಿಕೆ ಸಂಚಯದಂತೆ ಕನ್ನಡಿಗರೆಲ್ಲರಿಗೂ ಅವರ ಮಾತೃಭಾಷೆಯಲ್ಲಿಯೇ ಓದಲು ದೊರೆಯುವಂತೆ ಒಂದು ಕನ್ನಡ ಬ್ರೈಲ್ ನಿಯತಕಾಲಿಕೆಯನ್ನು ಮುದ್ರಣ ಮಾಡಿ ಪ್ರಕಟಿಸುವ ಆಲೋಚನೆ ನನಗೆ ಬಂದಿತು. ಇದನ್ನು ಎಲ್ಲರೊಂದಿಗೆ ಹಂಚಿಕೊಂಡಾಗ ಸ್ವಯಂ ಸೇವಕಿಯಾದ ಶ್ರೀಮತಿ ಶಾರದಾ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಅವರು ಅಂದಿನಿಂದ ನಿರಂತರವಾಗಿ ಲೇಖನಗಳನ್ನು ಸಂಗ್ರಹಿಸಿ, ಸಂಕಲಿಸಿ, ಪ್ರಕಟಿಸುತ್ತಾ ಬಂದಿದ್ದಾರೆ. ತಮ್ಮ ಸಮರ್ಪಣೆ ಹಾಗೂ ಬದ್ಧತೆಯಿಂದ ಇದೀಗ 100ನೇ ಸಂಚಿಕೆಯನ್ನು ಹೊರತರುತ್ತಿದ್ದಾರೆ. ಇದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ಹಾಗೂ ಸಂತಸದ ಸಂಗತಿ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದೆಯೂ ಹೀಗೆಯೇ ಜ್ಞಾನ ಸಂಹಿತದ 100 ಸಂಚಿಕೆಗಳು ಪ್ರಕಟಗೊಂಡು ನಿಮ್ಮೆಲ್ಲರ ಜ್ಞಾನವನ್ನು ಹೆಚ್ಚಿಸಿ, ಮನರಂಜಿಸಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಆತ್ಮೀಯ ಮಧು ಸಿಂಘಾಲ್, ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು.
ಮಿತ್ರ ಜ್ಯೋತಿ, ಬೆಂಗಳೂರು. ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯಿಂದ ಪ್ರಕಟವಾಗುವ ಬ್ರೈಲ್ ಕನ್ನಡ ಮಾಸಪತ್ರಿಕೆ ಜ್ಞಾನ ಸಂಹಿತಾದ 100ನೇ ಸಂಚಿಕೆಯನ್ನು ನಿಮ್ಮ ಮುಂದಿಡಲು ನಮಗೆಲ್ಲ ಬಹಳ ಸಂತೋಷ ಹಾಗೂ ಹೆಮ್ಮೆಯಾಗುತ್ತಿದೆ. ಈ ಮೈಲಿಗಲ್ಲು ಒಂದು ಮಾಸಪತ್ರಿಕೆ ಅಥವಾ ಪ್ರಕಟಣೆಯ ಸಾಧನೆಯಷ್ಟೇ ಅಲ್ಲ, ಇದು ಮಿತ್ರ ಜ್ಯೋತಿ ಸಂಸ್ಥಾಪಕಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಧು ಸಿಂಘಾಲ್ ಅವರ ಕನಸು ನನಸಾದ ಕಥೆ. 2016ನೇ ವರ್ಷದ ಪ್ರಾರಂಭದಲ್ಲಿ ಮಧುಜಿ ಅವರಿಗೆ ಕನ್ನಡ ಓದಬಲ್ಲ ದೃಷ್ಟಿ ವಿಶೇಷ ಚೇತನರಿಗೆ ಅವರ ಮಾತೃಭಾಷೆಯಲ್ಲೇ ಓದಿ ಆನಂದಿಸಲು ಒಂದು ಜ್ಞಾನಭರಿತ, ಮನರಂಜಿತ ಪತ್ರಿಕೆಯನ್ನು ಬ್ರೈಲ್ ಲಿಪಿಯಲ್ಲಿ ಪ್ರಕಟಿಸುವ ಆಲೋಚನೆ ಬಂದಿತು. ಮಿತ್ರ ಜ್ಯೋತಿಯಲ್ಲಿ ಸ್ವಯಂ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶಾರದಾ ಅದಕ್ಕೆ ಬೆಂಬಲವಾಗಿ ನಿಂತು ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಏಪ್ರಿಲ್ 2016ರಂದು ಮೊದಲ ಸಂಚಿಕೆಯನ್ನು ಪ್ರಕಟಗೊಳಿಸಿದರು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಈ ಜ್ಞಾನ ಪತ್ರಿಕೆಯು ಪ್ರತಿ ತಿಂಗಳು ಪ್ರಕಟಗೊಳ್ಳುತ್ತಾ ಬಂದಿದೆ. ಅವರ ಈ ಬದ್ಧತೆ ಹಾಗೂ ಸಮರ್ಪಣೆಗಾಗಿ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ವೈವಿಧ್ಯಮಯ ವಿಷಯಗಳನ್ನೊಳಗೊಂಡ ಜ್ಞಾನ ಸಂಹಿತವು ಎಲ್ಲ ವಯಸ್ಸಿನವರು ಯಾವುದೇ ಸಮಯದಲ್ಲಾದರೂ ಓದಿ ಆನಂದಿಸಬಹುದಾದ ಮಾಸಪತ್ರಿಕೆಯಾಗಿದೆ. ಪ್ರತಿ ಸಂಚಿಕೆಯು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ 10ರಿಂದ 12 ಲೇಖನಗಳನ್ನು ಒಳಗೊಂಡಿರುತ್ತದೆ. ಚಿಂತನ ಸ್ಫೂರ್ತಿದಾಯಕವಾದ, ಚಿಂತನೆಗೊಡ್ಡುವ ವಿಷಯಗಳನ್ನು ಒಳಗೊಂಡಿದ್ದರೆ, ನುಡಿಮುತ್ತುಗಳು ಮಹಾತ್ಮರ, ಸಾಧಕರ ಪ್ರೇರಣಾತ್ಮಕ ಉಲ್ಲೇಖಗಳನ್ನು ಮನಮುಟ್ಟುವಂತೆ ತಿಳಿಸುತ್ತದೆ. ಅದರೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಮಾಹಿತಿಯೂ ಕೂಡ ನಿಮಗೆ ಲಭಿಸುತ್ತಿದೆ. ವ್ಯಕ್ತಿತ್ವ ವಿಕಸನ, ಆರೋಗ್ಯ, ಸೌಂದರ್ಯ, ಪ್ರವಾಸ, ಕಲೆ, ಸಂಸ್ಕೃತಿ, ಹಬ್ಬ ಹರಿದಿನ, ವಿಜ್ಞಾನ, ತಂತ್ರಜ್ಞಾನ, ಆವಿಷ್ಕಾರ, ಕ್ರೀಡೆ ಹೀಗೆ ಅನೇಕ ವಿಷಯಕ್ಕೆ ಸಂಬಂಧಪಟ್ಟ ಲೇಖನಗಳೊಂದಿಗೆ ಮಕ್ಕಳಿಗಾಗಿ ವಿಶೇಷ ಚಿಣ್ಣರ ಪುಟವನ್ನು ಕಥೆ ಕವನಗಳೊಂದಿಗೆ ಜ್ಞಾನ ಸಂಹಿತ ನೀಡುತ್ತಾ ಬಂದಿದೆ. ದೃಷ್ಟಿ ವಿಶೇಷ ಚೇತನರು ಸುಲಭವಾಗಿ ತಯಾರಿಸಬಹುದಾದ ಅಡುಗೆಗಳನ್ನು ತಿಳಿಸುತ್ತಾ ಬಂದಿರುವ ಈ ಮಾಸಪತ್ರಿಕೆಯು ಆಗಾಗ ಹಾಸ್ಯ ಮತ್ತು ಪ್ರಪಂಚದ ವಿವಿಧೆಡೆ ನಡೆದ ವಿಚಿತ್ರ, ವಿಲಕ್ಷಣ ಘಟನೆಗಳೊಂದಿಗೆ ನಿಮ್ಮೆಲ್ಲರ ಮನರಂಜಿಸಿದೆ. ಇದೆಲ್ಲದರೊಂದಿಗೆ ಮಿತ್ರ ಜ್ಯೋತಿಯಲ್ಲಿ ಪ್ರತಿ ತಿಂಗಳು ನಡೆಯುತ್ತಿರುವ ಚಟುವಟಿಕೆಗಳನ್ನು ತಿಳಿಸುತ್ತದೆ. ಕಳೆದ 8 ವರ್ಷಗಳ ಜ್ಞಾನ ಸಂಹಿತದ ಸಾಧನೆಯು ನಮ್ಮೆಲ್ಲ ಓದುಗರಿಗಾಗಿ ಸಮರ್ಪಿತವಾದ, ಉತ್ಸಾಹಭರಿತ ಮತ್ತು ಅಚಲವಾದ ಬದ್ಧತೆಯಾಗಿದೆ. ಪ್ರತಿಯೊಂದು ಸಂಚಿಕೆಯು ಜ್ಞಾನ ಹಾಗೂ ಶಿಕ್ಷಣದ ಮೂಲಕ ದೃಷ್ಟಿ ವಿಶೇಷ ಚೇತನರನ್ನು ಸಬಲೀಕರಣಗೊಳಿಸಿ ಅವರು ಸಮಾಜದ ಒಂದು ಭಾಗವೆಂಬ ಭಾವನೆಯನ್ನು ಬೆಳೆಸುವುದೇ ನಮ್ಮ ಗುರಿಯಾಗಿದೆ. 100ನೇ ಸಂಚಿಕೆಯನ್ನು ಪ್ರಕಟಿಸುತ್ತಿರುವ ಈ ಸಂದರ್ಭದಲ್ಲಿ ಈ ಮೈಲಿಗಲ್ಲನ್ನು ತಲುಪಲು ಸಹಕರಿಸಿದ ನಮ್ಮೆಲ್ಲ ಓದುಗರಿಗೂ, ದಾನಿಗಳಿಗೂ, ಸಹಾಯಕರಿಗೂ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಈ ಸಾಧನೆಯ ಹಿಂದೆ ನಿಮ್ಮೆಲ್ಲರ ಉತ್ಸಾಹ ಹಾಗೂ ಪ್ರೋತ್ಸಾಹ ಪ್ರೇರಣಾದಾಯಕವಾಗಿದೆ. ಹೀಗೆಯೇ ಇನ್ನು 100 ಸಂಚಿಕೆಗಳ ಮೂಲಕ ಜ್ಞಾನ ಸಂಹಿತವು ಎಲ್ಲ ಓದುಗರ ಜ್ಞಾನದ ದೀಪವನ್ನು ಬೆಳಗಿಸಿ ಮನರಂಜಿಸಲಿ ಎಂದು ನಾವು ಹಾರೈಸುತ್ತೇವೆ. ನಮ್ಮ ಈ ಪಯಣದ ಜೊತೆಗಾರರಾಗಿರುವ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮೀಯ ವಂದನೆಗಳೊಂದಿಗೆ ಆಶಾ ಶ್ರೀಧರ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಮಿತ್ರ ಜ್ಯೋತಿ. ಪ್ರಿಯ ಓದುಗರೇ, ಜ್ಞಾನ ಸಂಹಿತಾದ 100ನೇ ಸಂಚಿಕೆಯು ಇಂದು ನಿಮ್ಮೆಲ್ಲರ ಕೈಯಲ್ಲಿದೆ. ಇದು ನನಗೆ ವೈಯಕ್ತಿಕವಾಗಿ ಅತ್ಯಂತ ಸಂತೋಷದ ಮತ್ತು ಹೆಮ್ಮೆಯ ಕ್ಷಣ. ಈ ಸಂದರ್ಭದಲ್ಲಿ ಈ ಮೈಲಿಗಲ್ಲು ತಲುಪಲು ಕಾರಣರಾದ ನಿಮಗೆಲ್ಲರಿಗೂ ಹಾಗೂ ವಿಶೇಷವಾಗಿ ನನ್ನ ಮೇಲೆ ನಂಬಿಕೆಯನ್ನು ಇರಿಸಿ ಈ ಜವಾಬ್ದಾರಿಯನ್ನು ನನಗೆ ವಹಿಸಿದ ನಮ್ಮೆಲ್ಲರ ಪ್ರೀತಿಯ ಮಧುಜಿ ಅವರಿಗೆ ನಾನು ಸದಾ ಆಭಾರಿಯಾಗಿದ್ದೇನೆ. ಈ ಸಾಧನೆಗೆ ಸಹಕರಿಸಿದ ಮಿತ್ರ ಜ್ಯೋತಿಯ ಸಿಬ್ಬಂದಿಗಳು, ಓದುಗರು, ಸ್ನೇಹಿತರು, ಕುಟುಂಬದವರೆಲ್ಲರಿಗೂ ನಾನು ಸದಾ ಚಿರಋಣಿ. ನಿಮ್ಮಲ್ಲಿ ಅನೇಕರು ಬಹಳ ವರ್ಷಗಳಿಂದಲೂ ಈ ಪತ್ರಿಕೆಯನ್ನು ಓದುತ್ತಾ ಬಂದಿದ್ದೀರಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಈ ಮಾಸಪತ್ರಿಕೆಯನ್ನು ಇನ್ನಷ್ಟು ಸುಂದರಗೊಳಿಸಲು, ಜ್ಞಾನಭರಿತವಾಗಿಸಲು ನಮಗೆ ಸಹಕಾರಿಯಾಗುತ್ತದೆ. ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಮಿತ್ರ ಜ್ಯೋತಿ ಸಂಸ್ಥೆಗೆ ತಿಳಿಸಿ. ವೈದ್ಯೋ ನಾರಾಯಣೋ ಹರಿಃ ಎಂದು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಚಲಿತವಾಗಿದೆ. ಅಂದರೆ ವೈದ್ಯರೇ ದೇವರು ಎಂಬ ಅರ್ಥದಲ್ಲಿ ನಾವು ಅವರನ್ನು ಪೂಜಿಸುತ್ತೇವೆ. ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವರನ್ನು ಗುಣಪಡಿಸುವುದು ವೈದ್ಯರ ಮುಖ್ಯ ಕರ್ತವ್ಯವಾದರೂ
ಕೆಲವು ವೈದ್ಯರುಗಳು ಇದರೊಂದಿಗೆ ತಮ್ಮನ್ನು ಅನೇಕ ಆವಿಷ್ಕಾರ ಹಾಗೂ ಸಂಶೋಧನೆಗಳಲ್ಲೂ ತೊಡಗಿಸಿಕೊಂಡು ಮನುಕುಲದ ಉನ್ನತಿಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಮನುಕುಲದ ಶ್ರೇಯೋಭಿವೃದ್ಧಿಯಲ್ಲೇ ತಮ್ಮ ಜೀವನವನ್ನು ತೆಯುತ್ತಿರುವ ಇಂತಹ ವೈದ್ಯರುಗಳೆಲ್ಲರಿಗೂ ನಾವು ಸದಾ ಎಷ್ಟೇ ಋಣಿಯಾಗಿದ್ದರೂ ಸಾಲದು. 1 ಜುಲೈರ ಅಂತಾರಾಷ್ಟ್ರೀಯ ವೈದ್ಯರ ದಿನದಂದು ವಿಶ್ವದೆಲ್ಲೆಡೆಯ ಈ ಮಹಾನ್ ವೈದ್ಯರುಗಳಿಗೆ ಈ ಸಂಚಿಕೆಯ ಮೂಲಕ ನಮ್ಮ ಹೃತ್ಪೂರ್ವಕ ನಮನಗಳು. ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಬಹಳ ಉನ್ನತವಾದ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಎಂದು ತ್ರಿಮೂರ್ತಿಗಳ ಜೊತೆ ಸಮೀಕರಿಸಿ ಗೌರವಿಸಲಾಗುತ್ತದೆ. ಎಂತಹ ಸೈನ್ಯ ಶಕ್ತಿಯ ಮುಂದೆ ಮಣಿಯದವನು ತನ್ನ ಪರಮ ಗುರುವಿನ ಮುಂದೆ ತಲೆ ಬಾಗದೆ ಇರಲಾರ. ಗುರುವಾರ ಎಂದರೆ ಯಾರು? ನಮಗೆ ಯಾವುದೋ ಒಂದು ಹೊಸ ವಿದ್ಯೆಯನ್ನು ಕಲಿಸಿಕೊಟ್ಟವರು, ಒಂದೇ ಒಂದು ಹೊಸ ಅಕ್ಷರವನ್ನು ಬರೆಯಲು ಕಲಿಸಿಕೊಟ್ಟವರನ್ನು ಕೂಡ ನಾವು ಗುರು ಎಂದು ಪೂಜೆಯ ಭಾವನೆಯಿಂದ ಗೌರವಿಸುತ್ತೇವೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಸಾಲು ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಇರುವ ಮಹತ್ವವನ್ನು ತಿಳಿಸುತ್ತದೆ. ಒಬ್ಬ ಮನುಷ್ಯ ಗುರುವಿನ ಮಾರ್ಗದರ್ಶನವಿಲ್ಲದೆ ಸರಿಯಾದ ಹಾದಿಯಲ್ಲಿ ಸಾಗಿ ಆತ್ಮೋನ್ನತಿ ಹೊಂದಲಾರ ಎಂಬುದು ಇದರ ಅರ್ಥ. ಗುರುವಾರ ಮುಖೇನ ಕಲಿಯದ ವಿದ್ಯೆ ಅಪೂರ್ಣ ಎಂಬ ಭಾವನೆ ಇಂದಿಗೂ ನಮ್ಮಲ್ಲಿ ಜಾರಿಯಲ್ಲಿದೆ. ಗುರು ಪೂರ್ಣಿಮೆಯ ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ವಹಿಸಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಶಾರದಾ ಪರಿವಿಡಿ. 1 ಚಿಂತನ ಕೊಫೆ ಮೇಲೋ ಲೋಟ ಮೇಲೋ. 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಆವಿಷ್ಕಾರ ಸಕ್ಕರೆ ರೋಗಿಗಳಿಗೆ ಸಿಹಿ ಉಣಿಸಿದ ಕಥೆ. ಶತಾಯುಷಿ ಇನ್ಸುಲಿನ್. 5 ಜೀವನ ಕಲೆ. ಬನ್ನಿ ಒಂಚೂರು ಸ್ಮಾರ್ಟ್ ಆಗೋಣ. 6 ವಿಲಕ್ಷಣ ವಿಚಿತ್ರ ಆದರೂ ನಿಜ. ಸಂಚಾರಿ ಪ್ರಿಯ ಶ್ವಾನ. 7 ಫಿಟ್ನೆಸ್ ಆಹಾರವೇ ಔಷಧ. 8 ಪ್ರವಾಸ ಆ ನೀಲಿ ವಜ್ರದ ಪಯಣ ಗಂಡಿಕೋಟ. 9 ಚಿಣ್ಣರ ಪುಟ ಅಂತೂ ಶಾಲೆಗೆ ಹೊರಟ್ರು ಆ ಪುಟ್ಟನ ಮಾತುಗಳು. 10 ಅಡುಗೆ ಮನೆಯಲ್ಲೇ ಮಾಡಿ ಮಸಾಲೆ ಪುಡಿ. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಕೊಫೆ ಮೇಲೋ ಲೋಟ ಮೇಲೋ. ಬದುಕನ್ನು ಸರಳವಾಗಿ ಹೇಗೆ ಹೆಸರಿಸಬಹುದು? ಒಬ್ಬ ತಿಳಿದವನು ಹೇಳುತ್ತಾನೆ, ಬದುಕೆಂದರೆ 1 ಲೋಟ ಕಾಫಿಯಂತೆ. ಹೇಗೆ? ಈ ಕಥೆ ಕೇಳಿದರೆ ಬಹುಶಃ ಅರ್ಥವಾಗುತ್ತದೆ. ಒಂದು ವಿಶ್ವವಿದ್ಯಾಲಯದಲ್ಲಿ 1 ತರಗತಿಯ ಹಳೆ ವಿದ್ಯಾರ್ಥಿಗಳು ಸೇರಿದ್ದರು. ಕೆಲವು ವರ್ಷಗಳ ಹಿಂದೆ ಇದೇ ವಠಾರದಲ್ಲಿ ಇಲ್ಲಿಯದ್ದೇ ಒಂದು ಹಾಸ್ಟೆಲಿನಲ್ಲಿ ಒಂದೇ ಸೂರಿನ ಕೆಳಗೆ ಹಲವು ವರ್ಷ ವಿದ್ಯಾರ್ಥಿಗಳಾಗಿದ್ದವರು ಇವರಿಲ್ಲ. ಈಗ ಇವರಲ್ಲಿ ಬಹುತೇಕ ಮಂದಿ ಸಮಾಜದಲ್ಲಿ ಗಣ್ಯ ಸ್ಥಾನಮಾನ ಗಳಿಸಿದವರಾಗಿದ್ದರು. ಮತ್ತೆ ಕೆಲವರು ಸಾಧಾರಣ ಮಂದಿ, ತಿನ್ನುಣ್ಣಲು ಕಡಿಮೆ ಇಲ್ಲ, ಆದರೆ ವೈಭವದ ಜೀವನ ಇವರದ್ದಾಗಿರಲಿಲ್ಲ. ಮತ್ತೆ ಕೆಲವರು ಇವರಿಗಿಂತ ಕೆಳಗಿರಬಹುದಾದವರು ಯಾರೂ ಬಂದಿರಲೇ ಇಲ್ಲ. ಅವರ ಕಾಲದ ಒಬ್ಬ ಬುದ್ಧಿವಂತ, ಪ್ರಖ್ಯಾತ ಅಧ್ಯಾಪಕರಲ್ಲಿ ಇವರು ಸೇರುವುದು ಎಂದಾಯಿತು. ತಮ್ಮ ಸ್ಥಾನಮಾನಗಳು, ಗಳಿಸಿದ ಅವಾರ್ಡ್ಗಳು, ಸಂಬಳದ ಸಂಖ್ಯೆ, ಸಂಸಾರ ಹೀಗೆಲ್ಲ ಮಾತುಕತೆ ನಡೆದು ಕಡೆಗೆ ಮಾತು ಸಮಸ್ಯೆಗಳತ್ತ ತಿರುಗಿತು. ಕೆಲಸ ಮಾಡುವ ಕಡೆಯಿಂದ ಶುರುವಾಗಿ ಸಾಂಸಾರಿಕ ಜೀವನ, ಮಕ್ಕಳ ಸಮಸ್ಯೆಗಳತ್ತ ತಿರುಗಿತು. ಇಲ್ಲಿಯವರೆಗೆ ಮೌನವಾಗಿ ಕೇಳುತ್ತಿದ್ದ ಪ್ರೊಫೆಸರ್ ಈಗ ಬಾಯಿ ತೆರೆದರು. ಸರಿ, ಈಗ ಮಾತಿಗೊಂದು ಬ್ರೇಕ್ ತೆಗೆದುಕೊಳ್ಳೋಣ. ಕಾಫಿ ಮಾಡುತ್ತೇನೆ. ಕಾಫಿ ಕುಡಿದು ಮತ್ತೆ ಮುಂದುವರಿಸೋಣ ಎಂದರು. ಅಡುಗೆ ಮನೆಯ ಕಪಾಟಿನಿಂದ ಕಾಫಿಯ ಮಗ್ಗುಗಳನ್ನು ತೆಗೆದು ಮೇಜಿನ ಮೇಲಿಟ್ಟು ಕಾಫಿ ತಯಾರಿಸಿದರು. ಪ್ರೊಫೆಸರ್ ಹಿಂದೆಯೇ ಬಂದ ವಿದ್ಯಾರ್ಥಿಗಳು ಒಂದೊಂದು ಮಗ್ಗಿಗೆ ಕಾಫಿ ಸುರಿದುಕೊಂಡು ತಮಗೆ ಬೇಕೆನಿಸಿದಷ್ಟು ಹಾಲು, ಸಕ್ಕರೆ ಬೆರೆಸಿಕೊಂಡು ಮತ್ತೆ ತಮ್ಮ ಆಸನಗಳನ್ನು ಆರಿಸಿ ಕುಳಿತುಕೊಂಡರು. ಪ್ರೊಫೆಸರ್, ಅಧ್ಯಾಪಕರು ತಾವೊಂದು ಮಗ್, ಗಾಜಿನ ಹಿಡಿಕೆ ಇರುವ ಕಾಫಿ ಲೋಟ ಹಿಡಿದುಕೊಂಡು ವಿದ್ಯಾರ್ಥಿಗಳ ಎದುರು ನಿಂತುಕೊಂಡರು. ಇಷ್ಟು ಹೊತ್ತು ನಿಮ್ಮ ಬದುಕಿನ ಬಗ್ಗೆ, ಅನಂತರ ಅದನ್ನು ಹಿಂಬಾಲಿಸಿರುವ ಸಮಸ್ಯೆಗಳ ಬಗ್ಗೆ ಕೇಳುತ್ತಿದ್ದೆ. ಮೊದಲನೆಯದಾಗಿ ನಾವು ನಮ್ಮ ಕೈಯಲ್ಲಿರುವ ಕಾಫಿಯ ಮಗ್ಗುಗಳನ್ನು ಒಮ್ಮೆ ಗಮನಿಸಿ ನೋಡೋಣ. ಏನೆನಿಸುತ್ತದೆ ನಿಮಗೆ? ಎಲ್ಲರೂ ತಮ್ಮ ಕಾಫಿಯ ಮಗ್ಗುಗಳನ್ನು ಮೊದಲ ಬಾರಿಗೆ ಗಮನಿಸಿ ನೋಡಿದರು. ಕೆಲವರ ಕೈಯಲ್ಲಿ ಬೆಲೆ ಬಾಳುವ ಸುಂದರ ನಕಾಶೆಯ ಮಗ್ಗುಗಳಿದ್ದರೆ, ಮತ್ತೆ ಕೆಲವರು ಸಾಮಾನ್ಯ ಮಣ್ಣಿನ ಮಗ್ಗು ಆರಿಸಿದ್ದರು. ಮತ್ತೆ ಕೆಲವರ ಬಳಿ ಬೇರೆ ಬೇರೆ ಗಾತ್ರದ, ರೂಪಗಳ, ಬಣ್ಣಗಳ ಮಗ್ಗುಗಳಿದ್ದವು. ಇವರ ಗಮನ ಅವುಗಳತ್ತ ಹರಿದಿದ್ದನ್ನು ನೋಡಿ, ಪ್ರೊಫೆಸರ್, ನೋಡಿಲ್ಲಿ,
ನಮ್ಮ ಬದುಕು ಹೀಗೆ ಕಾಫಿಯ ಮಗ್ಗಿನಂತೆ ನಮ್ಮ ಆಯ್ಕೆಯಾಗಿರುತ್ತದೆ. ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ ಅತ್ಯುತ್ತಮವಾದುದನ್ನೇ ಬಯಸುತ್ತೇವೆ. ಯಾಕೆ ಎಂದು ಪ್ರಶ್ನಿಸಿಕೊಂಡರೆ, ಬಾಲ್ಯದಿಂದ ನಮ್ಮ ಮೇಲೆ ಪ್ರಭಾವ ಬೀರಿದ ವಿಷಯಗಳಿಂದ ಅಥವಾ ಹೆತ್ತವರ ಪರಿಸರದ ಒತ್ತಡಗಳಿಂದ ಇರಬಹುದು, ನಾವು ಹೀಗೆ ಮಾಡುತ್ತೇವೆ. ಸರಿಯಾಗಿ ಯೋಚಿಸಿ ನೋಡಿದರೆ ಈ ಮಗ್ಗುಗಳು, ಅದರ ಒಳಗೆ ಇರುವ ಕಾಫಿಯ ಮೇಲೆ ಯಾವುದೇ ಪ್ರಭಾವ ಅಥವಾ ಬದಲಾವಣೆ ಬೀರುವುದಿಲ್ಲ. ಕಾಫಿಯ ರುಚಿ ಇವುಗಳಿಂದ ಬದಲಾಗುವುದಿಲ್ಲ. ಹಾಗೆಯೇ ನಮ್ಮ ಸ್ಥಾನಮಾನ, ಸಂಬಳದ ಸಂಖ್ಯೆಗಳು, ಆಂತರಿಕ ಆನಂದದ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಇವುಗಳಿಂದ ಪೊಳ್ಳು ಅಹಂಕಾರ ಉಬ್ಬುತ್ತದೆ ಅಷ್ಟೇ. ಕಾಫಿಯ ರುಚಿ ತೀರ ವೈಯಕ್ತಿಕ. ಕೆಲವರಿಗೆ ಸಕ್ಕರೆ, ಹಾಲು ಸೇರಿಸದ ಕಡು ಕಹಿ ಇಷ್ಟ. ಕೆಲವರಿಗೆ ಸಕ್ಕರೆ ಬೇಕು, ಹಾಲು ಬೇಡ. ನಮ್ಮ ರುಚಿ ನಮ್ಮ ಆಯ್ಕೆ. ಬೆಳ್ಳಿಯ ಲೋಟದಲ್ಲಿದ್ದರೂ, ಮಣ್ಣಿನ ಲೋಟದಲ್ಲಿದ್ದರೂ ಕಾಫಿಯೇ. ಬೆಳ್ಳಿಯ ಲೋಟದೊಂದಿಗೆ ಅಥವಾ ಗಾಜಿನ ಲೋಟದೊಂದಿಗೆ ಜವಾಬ್ದಾರಿಗಳು ಹೆಚ್ಚು, ತಲೆನೋವು ಹೆಚ್ಚು. ಮಣ್ಣಿನ ಲೋಟ ಸರಳ. ಯೋಚಿಸಿ ನೋಡಿ. ನಿಮ್ಮ ಸಮಸ್ಯೆಗಳ ಮೂಲ ಕಾರಣ ನಿಮ್ಮ ಆಯ್ಕೆ. ಲೋಟಕ್ಕೆ ಪ್ರಾಮುಖ್ಯತೆ ನೀಡಿ ಕಾಫಿಯ ಸ್ವಾದ, ಅನುಭವವನ್ನು ಮರೆಯಬೇಕು. ಲೋಟವನ್ನು ನಗಣ್ಯ ಮಾಡಿ ಕಾಫಿಯನ್ನು ಸವಿಯುವುದು ಮೇಲೂ ಯೋಚಿಸಿ ಎಂದರು. ಆಯ್ಕೆ ನಿಜಕ್ಕೂ ನಮ್ಮದು. ಇದೊಂದು ಸುಂದರ ಮಾರ್ಮಿಕ ಕಥೆ. ಚಿಂತಿಸಿ ನೋಡಿ. 2 ನುಡಿಮುತ್ತುಗಳು. ಒಂದು ಕಿವಿ ಕೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಪೂರ್ಣಚಂದ್ರ ತೇಜಸ್ವಿ. 2 ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದೆಂದಿಗೂ ಭ್ರಷ್ಟನಾಗಲಾರ. ಸಿದ್ದೇಶ್ವರ ಸ್ವಾಮೀಜಿ. 3 ಎಲ್ಲಿಯವರೆಗೆ ಜೀವಿಸಿರುತ್ತೇವೆಯೋ ಅಲ್ಲಿಯವರೆಗೂ ಕಲಿಯುತ್ತಲೇ ಇರಬೇಕು. ರಾಮಕೃಷ್ಣ ಪರಮಹಂಸ. 4 ನಮಗೆ ತಿಳಿದಿರುವುದು ಒಂದು ಹನಿಯಷ್ಟು ಮಾತ್ರ, ತಿಳಿಯದಿರುವುದು ಸಮುದ್ರದಷ್ಟು. ಐಸಾಕ್ ನ್ಯೂಟನ್. 5 ನನ್ನ ಅಜ್ಜ ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅವನ ಮೊಮ್ಮಗ ಏನಾಗಬೇಕೆಂದು ನನಗೆ ಗೊತ್ತಿದೆ. ಅಬ್ರಹಾಂ ಲಿಂಕನ್. 6 ಕೋಪವನ್ನು ನಿಯಂತ್ರಿಸದಿದ್ದರೆ ಅದು ನಮ್ಮ ಮನಸ್ಸಿನ ಜ್ಯೋತಿಯನ್ನು ನಂದಿಸಿಬಿಡುತ್ತದೆ. ಇಂಗರ್ಸಾಲ್. 3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ 2024 ಇನದ 27ನೇ ಸಾಲಿನ ಮಹಾ ಚುನಾವಣೆ ಮತ್ತು ಮಹಾಸಭೆ 14 ಜುಲೈ 2024 ರಂದು ನಡೆಯಲಿದ್ದು, ಸಂಘದ ಎಲ್ಲ ಸದಸ್ಯರು ಭಾಗವಹಿಸಬೇಕೆಂದು ಸಂಘವು ವಿನಂತಿಸಿಕೊಳ್ಳುತ್ತದೆ. 2 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರಿಗೆ ಎ ಮತ್ತು ಬಿ ವೃಂದಗಳಲ್ಲಿ ಮುಂಬಡ್ತಿಯಲ್ಲಿ ಮೀಸಲಾತಿ ವಿಚಾರವಾಗಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ವಕಾಲತ್ತನ್ನು ಖ್ಯಾತ ನ್ಯಾಯವಾದಿಗಳಾದ ಜಯನ ಕೊಠಾರಿ ಮೇಡಂ ಅವರು ನಿರ್ವಹಿಸುತ್ತಿದ್ದಾರೆ. 3 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಚುನಾವಣೆ ಮತ್ತು ಮಹಾಸಭೆಗೆ ಆಗಮಿಸುವ ಸದಸ್ಯರು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಲು ಸಂಘವು ಕೋರಿಕೊಳ್ಳುತ್ತದೆ. 4 ಸರ್ಕಾರದ ಮಟ್ಟದಲ್ಲಿ ವ್ಯವಹರಿಸಬೇಕಾದ ಪತ್ರಗಳನ್ನು ಫಾಲೋ ಅಪ್ ಮಾಡಲಾಗುತ್ತಿದೆ. 5 ಎಟಿಐ ಸಂಸ್ಥೆಯಲ್ಲಿ 6ನೇ ಹಂತದ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಒಟ್ಟು 510ಕ್ಕೂ ಹೆಚ್ಚು ಸದಸ್ಯರಿಗೆ ಎಟಿಐ ಸಂಸ್ಥೆಯಿಂದ ತರಬೇತಿ ನೀಡಲಾಗಿದೆ. ಸಂಘದ ವತಿಯಿಂದ ಎಟಿಐ ಸಂಸ್ಥೆಯ ಮಹಾನಿರ್ದೇಶಕರಿಗೆ ಅಭಿನಂದಿಸಲಾಗಿದೆ. 6 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಸರ್ವ ಸದಸ್ಯರ ಅಹವಾಲುಗಳನ್ನು ಆಲಿಸುತ್ತಾ, ಸಂಘವು ನಿರಂತರವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪ್ರಯತ್ನಿಸುತ್ತಿದೆ. 4 ಆವಿಷ್ಕಾರ. ಸಕ್ಕರೆ ರೋಗಿಗಳಿಗೆ ಸಿಹಿ ಉಣಿಸಿದ ಕಥೆ. ಶತಾಯುಷಿ ಇನ್ಸುಲಿನ್. ಮಧುಮೇಹ ಅಥವಾ ಡಯಾಬಿಟಿಸ್ ಕಾಯಿಲೆಗೆ ರಾಮಬಾಣವಾದ ಇನ್ಸುಲಿನ್ ಕುರಿತು ಸಂಶೋಧನಾ ಸಾಹಸವನ್ನು ಮನುಕುಲ ಎಷ್ಟು ಹೊಗಳಿದರೂ ಸಾಲದು. ಇನ್ಸುಲಿನ್ ಸಂಶೋಧನೆಗಾಗಿ ಶ್ರಮಿಸಿ ಯಶಸ್ವಿಯಾದ ಫ್ರೆಡರಿಕ್ ಬ್ಯಾಂಟಿಂಗ್ ಹಾಗೂ ಅವರ ವಿದ್ಯಾರ್ಥಿ ಸಂಶೋಧಕ ಚಾರ್ಲ್ಸ್ ಬೆಸ್ಟ್ 1923 ರಲ್ಲಿ ನೊಬೆಲ್ ಪ್ರಶಸ್ತಿಗೆ ಪಾತ್ರರಾದರು. ಈ ಗೌರವಕ್ಕೆ 100 ವರ್ಷಗಳು ಕಳೆದಿವೆ. 19ನೇ ಶತಮಾನದಲ್ಲಿ ಆರಂಭವಾದ ಇನ್ಸುಲಿನ್ ಶೋಧ ಸಾಹಸದ ಮೇಲೊಂದು ಸರ್ಚ್ ಲೈಟ್ ಇಲ್ಲಿದೆ. 100 ವರ್ಷಗಳ ಹಿಂದೆ ಅಂದರೆ 1923 ರಲ್ಲಿ ಇನ್ಸುಲಿನ್ ಸಂಶೋಧನೆಗಾಗಿ ಟೊರಾಂಟೊ ವಿಶ್ವವಿದ್ಯಾಲಯ, ಕೆನಡಾದ ಫ್ರೆಡರಿಕ್ ಬ್ಯಾಂಟಿಂಗ್ ಮತ್ತು ಜೇಮ್ಸ್ ರಿಕಾರ್ಡ್ ಮೆಕ್ಲೌಡ್ ಎಂಬ ಸಂಶೋಧಕರಿಗೆ ನೊಬೆಲ್ ಬಹುಮಾನ ಸಿಕ್ಕಿತು.
ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಕಡಿವಾಣ ಹಾಕುವಲ್ಲಿನ ಮೊದಲ ಹೆಜ್ಜೆ ಅದಾಗಿತ್ತು. ಮುಂದೆ ಇನ್ಸುಲಿನ್ ಹಲವಾರು ರೂಪಾಂತರಗಳನ್ನು ಕಂಡು ಈಗ ಎಲ್ಲರ ಕೈಗೆಟಕುವ ಔಷಧವಾಗಿದೆ. ಈ ಹಿಂದೆ ಸಕ್ಕರೆ ಕಾಯಿಲೆ ಬಂತೆಂದರೆ ಸಾವೇ ಗತಿಯಾಗಿತ್ತು. ಇಂದು ಸಕ್ಕರೆ ಕಾಯಿಲೆ ಉಳ್ಳವರು ಎಲ್ಲರಂತೆ ಸಾಮಾನ್ಯ ಜೀವನ ನಡೆಸಲು ಇನ್ಸುಲಿನ್ ವರದಾನವಾಗಿದೆ. ಇದೊಂದು ದೀರ್ಘಕಾಲಿಕ ರೋಗವಾಗಿದ್ದರೂ ಸೂಕ್ತ ನಿರ್ವಹಣೆಯಿಂದ ರೋಗಿಯು ಸುದೀರ್ಘ ಕಾಲ ನಿರಾತಂಕಿತವಾಗಿ ಜೀವನ ನಡೆಸಲು ಸಹಕಾರಿಯಾಗಿದೆ. ಸಕ್ಕರೆ ಕಾಯಿಲೆ ಇಂದು ನೆನ್ನೆಯದಲ್ಲ. ಇದರ ಹಿಂದೆ ತುಂಬಾ ಸ್ವಾರಸ್ಯಕರವಾದ ಕಥೆ ಇದೆ. ಸುಮಾರು 3000 ವರ್ಷಗಳ ಹಿಂದೆ ಸೋಂಕು, ನೈರ್ಮಲ್ಯದ ಕೊರತೆ ಇತ್ಯಾದಿಗಳಿಂದ ಸಾವಿನ ಪ್ರಮಾಣ ಹೆಚ್ಚಾಗಿತ್ತು. ಯಾವುದೇ ಕಾಯಿಲೆ ಬಂದರೂ ಹಳ್ಳಿಯೇ ಸ್ಮಶಾನವಾಗುತ್ತಿತ್ತು. ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಜ್ವರ, ತಲೆನೋವು, ಶೀತ, ಕೆಮ್ಮುಗಳಿಗೆ ಸ್ಥಳೀಯ ವೈದ್ಯರೆನಿಸಿಕೊಂಡವರೇ ಮದ್ದುಗಳನ್ನು ಅರೆದು ಕುಡಿಸುತ್ತಿದ್ದರು. ಎಲೆ, ಕಾಂಡ, ಬೇರು, ತೊಗಟೆಗಳು ಔಷಧಗಳಾಗಿದ್ದವು. ಹೊಸ ಕಾಯಿಲೆ ತಂದ ಆತಂಕ. ಇದ್ದಕ್ಕಿದ್ದ ಹಾಗೆ ಹೊಸ ಕಾಯಿಲೆ ತಲೆಗೆತ್ತಿತು. ಪೀಡಿತ ವ್ಯಕ್ತಿಗಳು ಯಾವಾಗಲೂ ಸುಸ್ತು, ಬಾಯಾರಿಕೆ ಮತ್ತು ಹಸಿವೆಯಿಂದ ಬಳಲುತ್ತಿದ್ದರು. ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿಯುತ್ತಿದ್ದರು. ಪದೇ ಪದೇ ಮೂತ್ರ ವಿಸರ್ಜಿಸುತ್ತಿದ್ದರು. ಕ್ರಮೇಣ ದೇಹದ ತೂಕ ಕಡಿಮೆಯಾಗಿ 1-1.5 ತಿಂಗಳಲ್ಲಿ ಸಾವನ್ನಪ್ಪುತ್ತಿದ್ದರು. ಹೆಚ್ಚಾಗಿ 15-20 ಹರೆಯದವರು ಈ ಕಾಯಿಲೆಗೆ ತುತ್ತಾಗುತ್ತಿದ್ದರು. ಇದರಿಂದ ವೈದ್ಯರ ಆತಂಕ ಇನ್ನೂ ಹೆಚ್ಚಾಯಿತು. ವೈದ್ಯರಿಗೂ ಅಷ್ಟೇ, ಎಷ್ಟೇ ಪ್ರಯತ್ನಿಸಿದರೂ ರೋಗಿ ಬದುಕುಳಿಯುತ್ತಿರಲಿಲ್ಲ. ಒಮ್ಮೆ ವೈದ್ಯರ ಸಹಾಯಕನೊಬ್ಬ ರೋಗಿಯ ಮೂತ್ರಕ್ಕೆ ಇರುವೆಗಳು ಮುತ್ತಿಕೊಂಡಿದ್ದನ್ನು ಗಮನಿಸಿದ. ಇದನ್ನು ತಿಳಿದ ವೈದ್ಯರು ಮೂತ್ರ ಪರೀಕ್ಷೆ ಮಾಡಲು ತೀರ್ಮಾನಿಸಿದರು. ಇಂದಿನಂತೆ ತಪಾಸಣೆ ವ್ಯವಸ್ಥೆ ಇರದಿದ್ದ ಆ ಕಾಲದಲ್ಲಿ ವೈದ್ಯರು ರೋಗಿಯೊಬ್ಬನ ಮೂತ್ರ ಸಂಗ್ರಹಿಸಿ ಅದರ ರುಚಿ ನೋಡಿದಾಗ ಅದರಲ್ಲಿ ಸಿಹಿ ಅಂಶ ಕಂಡುಬಂತು. ಈ ಹಿನ್ನೆಲೆಯಲ್ಲಿ ಅವರು ಕಾಯಿಲೆಗೆ ಮಧುಮೇಹ, ಸಿಹಿ ಮೂತ್ರ ರೋಗ ಎಂದು ಕರೆದರು. ಮುಂದೆ 1675ರಲ್ಲಿ ಥಾಮಸ್ ವಿಲ್ಲಿಸ್ ಎಂಬ ವಿಜ್ಞಾನಿ ಅದನ್ನು ಸಕ್ಕರೆ ಕಾಯಿಲೆ ಎಂದು ಕರೆದನು. ಬಾಯಾರಿಕೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆಯಿಂದ ಇದು ಕಿಡ್ನಿ ಸಂಬಂಧಿ ಕಾಯಿಲೆ ಇರಬೇಕೆಂದು ಕೆಲವು ವಿಜ್ಞಾನಿಗಳು. ಹಸಿವೆಯಿಂದಾಗಿ ಹೆಚ್ಚು ಆಹಾರ ಸೇವಿಸಿದಾಗಲೂ ತೂಕದಲ್ಲಿ ಇಳಿಕೆ ಬರುತ್ತಿದ್ದುದರಿಂದ ಇದು ಜಠರ ಸಂಬಂಧಿ ರೋಗವೆಂದು ಇನ್ನು ಕೆಲವರು ತರ್ಕಿಸಿದರು. ಕೆಲವರಂತೂ ಇದನ್ನು ಮೆದುಳಿನ ಕಾಯಿಲೆ ಎಂದರು. ಏಕೆಂದರೆ ದೇಹದ ಕ್ರಿಯೆಗಳಾದ ದಾಹ, ಹಸಿವು, ಮೂತ್ರ ವಿಸರ್ಜನೆ ಯಾವುವೂ ನಿಯಂತ್ರಣದಲ್ಲಿಲ್ಲ. ಮೌಢ್ಯಗ್ರಸ್ತ ಜನರು ಇದನ್ನು ದೇವರ ಶಾಪ ಎಂದು ಜರೆದರು. ಸತತ ಮೂತ್ರ ವಿಸರ್ಜನೆಯನ್ನು ತಡೆಗಟ್ಟಲು ರೋಗಿಗೆ ನೀರು, ಆಹಾರಗಳನ್ನು ನಿಯಂತ್ರಿಸಿದಾಗ ಮೂತ್ರದಲ್ಲಿನ ಸಕ್ಕರೆಯ ಅಂಶ ಕಡಿಮೆಯಾಯಿತು. ರೋಗಿಯ ಮರಣದ ಸಾಧ್ಯತೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರಲಿಲ್ಲ. ಅಷ್ಟರಲ್ಲಾಗಲೇ ಜಗತ್ತಿನಾದ್ಯಂತ ಆಹಾರ ಘಟಕಗಳ ಕುರಿತಾದ ಸಂಶೋಧನೆಗಳು ನಡೆಯುತ್ತಿದ್ದವು. 1857ರ ಆಸುಪಾಸಿನಲ್ಲಿ ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್ಗಳ ವಿಜ್ಞಾನಿಗಳು ಆಹಾರದಲ್ಲಿ ಇರುವ ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್, ಕೊಬ್ಬು ಮುಂತಾದ ಘಟಕಗಳು ನಮ್ಮ ದೇಹಕ್ಕೆ ಅವಶ್ಯಕವಾದ ಶಕ್ತಿಯನ್ನು ನೀಡುತ್ತವೆ ಎಂಬುದನ್ನು ಸಾಬೀತುಪಡಿಸಿದರು. 1790ರಲ್ಲಿ ಮೊಟ್ಟಮೊದಲ ಬಾರಿಗೆ ಜಾನ್ ರೋಲರ್ ಎಂಬ ವಿಜ್ಞಾನಿ ಆಹಾರ ಕ್ರಮದಿಂದ ಸಕ್ಕರೆ ಕಾಯಿಲೆ ಬರುತ್ತದೆ ಎಂಬ ಪರಿಕಲ್ಪನೆಯನ್ನು ಮಂಡಿಸಿದರು. ರೋಗ ನಿಯಂತ್ರಣಕ್ಕಾಗಿ ಕಾರ್ಬೋಹೈಡ್ರೇಟ್ ರಹಿತ ಆಹಾರವನ್ನು ಸೇವಿಸುವಂತೆ ಸಲಹೆ ನೀಡಿದರು. ತಮ್ಮ ಸಂಶೋಧನಾ ಪ್ರಬಂಧಗಳಲ್ಲಿ ಮಧುಮೇಹದ ಪಥ್ಯಾಹಾರಗಳ ಬಗ್ಗೆ ಒತ್ತಿ ಹೇಳಿದರು. ನಂತರದ ದಿನಗಳಲ್ಲಿ ವ್ಯಾಯಾಮ, ಯೋಗಗಳಿಂದ ಕಾಯಿಲೆಯನ್ನು ನಿಯಂತ್ರಿಸಬಹುದೆಂದು ಹಲವಾರು ವಿಜ್ಞಾನಿಗಳು ಕಂಡುಕೊಂಡರು. ಆಹಾರದಲ್ಲಿನ ಕಾರ್ಬೋಹೈಡ್ರೇಟ್ಗಳು ನಮ್ಮ ಶರೀರವನ್ನು ಸೇರಿದ ಬಳಿಕ ಸಕ್ಕರೆಯಾಗಿ, ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತದೆ. ನಮ್ಮ ಯಕೃತ್, ಲಿವರ್ ನಲ್ಲಿಯೂ ಸಕ್ಕರೆ ಉತ್ಪತ್ತಿ ಆಗುತ್ತದೆ. ರಕ್ತದಲ್ಲಿಯೂ ಸಕ್ಕರೆಯ ಅಂಶ ಇರುತ್ತದೆ. ರೋಗಿಯ ಮೂತ್ರದಲ್ಲಿಯೂ ಸಕ್ಕರೆ ಅಂಶ ಇರುತ್ತದೆ. ಯಕೃತ್ತಿನಲ್ಲಿ ಉತ್ಪತ್ತಿಯಾಗುವ ಗ್ಲುಕೋಸ್ ಪ್ರಮಾಣ ಅಧಿಕವಾದಾಗ ಸಕ್ಕರೆ ರೋಗ ಬರುತ್ತದೆ ಎಂದು ಕ್ಲೌಡ್ ಬರ್ನಾರ್ಡ್ ವಾದಿಸಿದರು. ಮೆದೊಜೀರಕಗಳ ಪಾತ್ರ. ಅವರದೇ ಸಮಕಾಲೀನರಾದ ಇನ್ನೊಬ್ಬ ಜೀವವಿಜ್ಞಾನಿಯ ಸಂಶೋಧನೆಯಂತೂ ಬೆರಗುಗೊಳಿಸುವಂತದ್ದಾಗಿತ್ತು. ಅವರ ಸಾಕು ಬೆಕ್ಕನ್ನು ಬೀದಿನಾಯಿಯೊಂದು ಗಾಯಗೊಳಿಸಿತ್ತು. ಕೋಪಗೊಂಡ ಆ ವಿಜ್ಞಾನಿ ಆ ನಾಯಿಯ ಮೇದೋಜೀರಕ ಅಂಗವನ್ನು ಕಿತ್ತು ಹಾಕಿಟ್ಟರು. ಕೆಲವು ದಿನಗಳ ಅನಂತರ ನಾಯಿ ಸಕ್ಕರೆ ರೋಗದ ಲಕ್ಷಣಗಳನ್ನು ತೋರಿಸಿತು.
ಸ್ವಲ್ಪ ದಿನಗಳಲ್ಲೇ ಸತ್ತು ಹೋಯಿತು. ವಿಜ್ಞಾನಿಯು ಈ ಕುರಿತ ಒಂದು ಲೇಖನವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಈ ಲೇಖನ ಮಧುಮೇಹ ಕುರಿತ ಸಂಶೋಧನೆಯಲ್ಲಿ ತೊಡಗಿದ್ದ ಇನ್ನೊಬ್ಬ ವಿಜ್ಞಾನಿಯ ಗಮನ ಸೆಳೆಯಿತು. ಬೆಕ್ಕು, ನಾಯಿಯ ಪ್ರಯೋಗವನ್ನು ಪುನರಾವರ್ತಿಸಿದಾಗ ಅದೇ ಫಲಿತಾಂಶ ಸಿಕ್ಕಿತು. ಈ ಬಾರಿ ಅವರು ಪ್ರಯೋಗಕ್ಕಾಗಿ 2 ನಾಯಿಗಳನ್ನು ಆಯ್ದುಕೊಂಡರು. 2 ನಾಯಿಗಳ ಮೇದೋಜೀರಕ ಗ್ರಂಥಿಗಳನ್ನು ತೆಗೆದುಹಾಕಿದ್ದರು. ಅವು ಸಕ್ಕರೆ ಕಾಯಿಲೆಯ ಲಕ್ಷಣಗಳನ್ನು ತೋರಿಸತೊಡಗಿದವು. 2ನೆಯ ನಾಯಿಯ ಮೇದೋಜೀರಕ ಸ್ರಾವವನ್ನು ಮೊದಲನೇ ನಾಯಿಯ ದೇಹದೊಳಕ್ಕೆ ಸೇರಿಸಲಾಯಿತು. ಮೊದಲನೆಯ ನಾಯಿ ಕಾಯಿಲೆಯಿಂದ ಚೇತರಿಸಿಕೊಂಡು ಗುಣವಾಗತೊಡಗಿತು. 2ನೆಯ ನಾಯಿ ಸ್ವಲ್ಪ ದಿನಗಳ ಅನಂತರ ಸಾವನ್ನಪ್ಪಿತು. ಅಲ್ಲಿಯವರೆಗೂ ಮೇದೋಜೀರಕ ಅಂಗ ಪ್ರಮುಖ ಅಂಗವೆಂಬ ವಿಷಯವೇ ವಿಜ್ಞಾನ ಲೋಕಕ್ಕೆ ತಿಳಿದಿರಲಿಲ್ಲ. ಸಕ್ಕರೆ ಕಾಯಿಲೆಯಲ್ಲಿ ಮೇದೋಜೀರಕ ಗ್ರಂಥಿಯ ಪಾತ್ರ ಬಹು ಪ್ರಮುಖವಾದುದೆಂದು 1889ರಲ್ಲಿ ಮೆರಿಂಗ್ ಮತ್ತು ಮಿಂಕೋವೆಸ್ಕಿ ಎಂಬ ವಿಜ್ಞಾನಿಗಳು ಕಂಡುಹಿಡಿದರು. ಮೇದೋಜೀರಕ ಗ್ರಂಥಿ ಬಿಡುಗಡೆ ಮಾಡುವ ಒಂದು ರಾಸಾಯನಿಕ ದೇಹದಲ್ಲಿನ ಸಕ್ಕರೆ ಅಂಶವನ್ನು ಸಮತೋಲನದಲ್ಲಿ ಇರಿಸುತ್ತದೆ ಎಂಬುದು ದೃಢಪಟ್ಟಿತು. 1916ರಲ್ಲಿ ಎಡ್ವರ್ಡ್ ಶೇಫರ್ ಎಂಬ ವಿಜ್ಞಾನಿ ಇದನ್ನು ಇನ್ಸುಲಿನ್ ಎಂದು ಕರೆದನು. ಈ ಪದ ಲ್ಯಾಟಿನ್ ಪದದ ಇನ್ಸುಲಾದಿಂದ ಬಂದಿದ್ದು, ಇದರ ಅರ್ಥ ದ್ವೀಪ. ಜಗತ್ತಿನಾದ್ಯಂತ ಅನೇಕ ವಿಜ್ಞಾನಿಗಳು ಮಧುಮೇಹ ಸಂಬಂಧಿ ಸಂಶೋಧನೆಗಳಲ್ಲಿ ತೊಡಗಿದರು. ಮೇದೋಜೀರಕ ಗ್ರಂಥಿ ಅಗತ್ಯ ಪ್ರಮಾಣದ ಇನ್ಸುಲಿನ್ ಅನ್ನು ಸ್ರವಿಸದಿದ್ದರೆ ಸಕ್ಕರೆ ರೋಗ ಬರುತ್ತದೆ ಎಂಬ ತೀರ್ಮಾನಕ್ಕೆ ಬಂದರು. ಪರೀಕ್ಷಾರ್ಥವಾಗಿ ಪ್ರಾಣಿಗಳ ಇನ್ಸುಲಿನ್ ಅನ್ನು ಮಧುಮೇಹ ಪೀಡಿತ ಮನುಷ್ಯ ದೇಹಕ್ಕೆ ನೀಡಲಾಯಿತು. ಇದರಿಂದ ರೋಗ ನಿಯಂತ್ರಣಕ್ಕೆ ಬಂದರೂ ರೋಗಿಯು ಅಲರ್ಜಿಯ ಕಾರಣದಿಂದ ಸಾವನ್ನಪ್ಪುತ್ತಿದ್ದನು. ರಕ್ತದಲ್ಲಿ ಸಕ್ಕರೆ ಪರೀಕ್ಷೆಯ ವಿಧಾನ. ರೋಗಿಯ ದೇಹದಲ್ಲಿ ಸಕ್ಕರೆ ಅಂಶವನ್ನೇನೋ ಪತ್ತೆ ಹಚ್ಚಲಾಯಿತು. ಆದರೆ ಅದರ ಪ್ರಮಾಣ ಎಷ್ಟು ಎಂಬುದನ್ನು ಕಂಡುಹಿಡಿಯುವುದು ಒಂದು ಸವಾಲೇ ಆಯಿತು. 1900ರಲ್ಲಿ ಮಾತ್ರೆಯೊಂದನ್ನು ಕಂಡುಹಿಡಿಯಲಾಯಿತು. ಅನೇಕ ರೋಗಿಗಳ ಮೂತ್ರದ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳಲ್ಲಿ ಮಾತ್ರೆಗಳನ್ನು ಹೊಕ್ಕಿ ಕಾಯಿಸಲಾಯಿತು. ಕೆಲವು ಮಾದರಿಗಳು ಪೆಲವ ವರ್ಣಕ್ಕೆ ತಿರುಗಿದರೆ, ಕೆಲವು ಗಾಢ ವರ್ಣಕ್ಕೆ ಬದಲಾದವು. ತಿಳಿ ಬಣ್ಣದ ಮೂತ್ರವಿದ್ದ ರೋಗಿಗಳಲ್ಲಿ ಕಡಿಮೆ ಮತ್ತು ಗಾಢ ಬಣ್ಣದ ಮೂತ್ರವಿದ್ದ ರೋಗಿಗಳಲ್ಲಿ ಹೆಚ್ಚಿನ ಸಕ್ಕರೆ ಇರುವ ಅಂಶವನ್ನು ಗುರುತಿಸಿದರು. ಕೆಲವು ರೋಗಿಗಳು ಸಕ್ಕರೆ ಕಾಯಿಲೆಯ ಲಕ್ಷಣಗಳನ್ನು ಹೊಂದಿದ್ದರೂ ಅವರ ಮೂತ್ರದಲ್ಲಿ ಸಕ್ಕರೆಯ ಅಂಶ ಕಂಡುಬರಲಿಲ್ಲ. 1913ರಲ್ಲಿ ನಾರ್ವೆಯ ವಿಜ್ಞಾನಿ ಐವರ್ ಕ್ರಿಶ್ಚಿಯನ್ ಬ್ಯಾಂಗ್ ಅವರು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟೆಂಬ ಪರೀಕ್ಷೆಯ ವಿಧಾನವನ್ನು ಕಂಡುಹಿಡಿದರು. ಮೊದಲು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಆ ನಂತರ ಮೂತ್ರದಲ್ಲಿ ಸಕ್ಕರೆಯ ಅಂಶ ಕಂಡುಬರುತ್ತದೆ ಎಂದು ಪ್ರತಿಪಾದಿಸಿದರು. ಮುಂದೆ ಇದು ದೃಢಪಟ್ಟಿತು. ಅಡ್ಡ ಪರಿಣಾಮಗಳಿಲ್ಲದ ರೋಗ ನಿಯಂತ್ರಣ ಚಿಕಿತ್ಸಾ ಸಾಧನೆ ಕುರಿತಂತೆ ಸಂಶೋಧನೆಗಳು ನಡೆದವು. ಮೂಳೆತಜ್ಞ ಫ್ರೆಡರಿಕ್ ಬ್ಯಾಂಟಿಂಗ್ ಈ ವಿಚಾರದಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದರು. ಆದರೆ ಅಗತ್ಯ ಪ್ರಯೋಗಾಲಯ ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ಬ್ಯಾಂಟಿಂಗ್ ಅವರ ಸಂಶೋಧನೆ ಹಿಂದೆ ಬಿದ್ದಿತು. ಮುಂದೆ 1921ರಲ್ಲಿ ಅವರಿಗೆ ಟೊರಾಂಟೊ ವಿಶ್ವವಿದ್ಯಾಲಯದ ಮೆಕ್ಲೌಡ್ ಅವರ ಪರಿಚಯವಾಯಿತು. ಮೆಕ್ಲೌಡ್ ತಮ್ಮ ಪ್ರಯೋಗಾಲಯ, ಅಗತ್ಯ ಸಲಕರಣೆಗಳ ಜೊತೆಗೆ ತಮ್ಮ ವಿದ್ಯಾರ್ಥಿಯಾಗಿದ್ದ ಚಾರ್ಲ್ಸ್ ಬೆಸ್ಟ್ ಅವರನ್ನು ಬ್ಯಾಂಟಿಂಗ್ನ ಸಹಾಯಕನಾಗಿ ನೇಮಿಸಿದರು. ಬ್ಯಾಂಟಿಂಗ್ ಬೆಸ್ಟ್ ಜೋಡಿ ನಿಜಕ್ಕೂ ಬೆಸ್ಟ್ ಆಗಿತ್ತು. ಈಗಲೂ ಬ್ಯಾಂಟಿಂಗ್ ಬೆಸ್ಟ್ ಜೋಡಿಯ ಇನ್ಸುಲಿನ್ ಅನ್ನು ಕಂಡುಹಿಡಿದದ್ದೆಂಬ ಮಾತೆ ಸರ್ವತ್ರ ಸ್ವೀಕೃತವಾಗಿದೆ. 400 ನಾಯಿಗಳ ಮೇಲೆ ಪ್ರಯೋಗ. ಅವರಿಬ್ಬರೂ ಸುಮಾರು 400 ಶ್ವಾನಗಳ ಮೇಲೆ ಇನ್ಸುಲಿನ್ ಪ್ರಯೋಗಗಳನ್ನು ಕೈಗೊಂಡರು. ಶ್ವಾನವನ್ನು ಗುರುತಿಸುವುದಕ್ಕೆ ಅವುಗಳಿಗೆ ಸಂಖ್ಯೆಗಳನ್ನು ನೀಡಲಾಗಿತ್ತು. ರೋಗ ತಗಲುವ ಮುಂಚೆ, ರೋಗ ಬಂದ ನಂತರ, ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡಿದ ನಂತರ ಹೀಗೆ ಹಲವಾರು ಹಂತಗಳಲ್ಲಿ ಅವುಗಳ ವರ್ತನೆಯನ್ನು ದಾಖಲಿಸಿದರು. ಬ್ಯಾಂಟಿಂಗ್ ಒಬ್ಬ ಎಲುಬು ಕೀಳು ತಜ್ಞರಾಗಿದ್ದರಿಂದ ಅವರಿಗೆ ಜೀವರಸಾಯನ ವಿಜ್ಞಾನದ ಜ್ಞಾನ ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ಪ್ರತಿ ಬಾರಿಯೂ ನಾಯಿಗಳು ಕೆಲವು ಅಡ್ಡ ಪರಿಣಾಮಗಳಿಂದಾಗಿ, ಕೆಲವು ಅಲರ್ಜಿಯಿಂದಾಗಿ ಸಾವನ್ನಪ್ಪುತ್ತಿದ್ದವು. 378 ಸಂಖ್ಯೆಯ ಶ್ವಾನವು ಎಲ್ಲ ಅಡೆತಡೆಗಳನ್ನು ಮೀರಿ ದೀರ್ಘಕಾಲ ಜೀವಿಸಿದರೂ ಮನುಷ್ಯ ದೇಹದ ಮೇಲೆ ಚುಚ್ಚುಮದ್ದನ್ನು ಪ್ರಯೋಗಿಸಲು ಇದೊಂದನ್ನೇ ಪರಿಗಣಿಸುವಂತಿರಲಿಲ್ಲ. ಮೆಕ್ಲೌಡ್ ಅವರು ತಮ್ಮ ಗುಂಪಿನಲ್ಲಿ ಪ್ರೋಟೀನ್ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಪರಿಣತಿ ಪಡೆದಿದ್ದ ಜೇಮ್ಸ್ ಕೋಲಿಪ್ ಎಂಬ ಮತ್ತೊಬ್ಬ ಜೀವರಸಾಯನ ವಿಜ್ಞಾನಿಯನ್ನು ಸೇರಿಸಿಕೊಂಡರು.
ಬ್ಯಾಂಟಿಂಗ್ ಮತ್ತು ಬೆಸ್ಟ್ ಕಂಡುಹಿಡಿದ ಚುಚ್ಚುಮದ್ದಿನ ಶುದ್ಧೀಕರಣ ಪ್ರಕ್ರಿಯೆಯನ್ನು ಕೊಲೀಬ್ ಸಮರ್ಥವಾಗಿ ನಿರ್ವಹಿಸಿದರು. ಈಗ ಮನುಷ್ಯನ ಮೇಲೆ ಚುಚ್ಚುಮದ್ದಿನ ಪ್ರಯೋಗಕ್ಕೆ 4 ಜನರ ತಂಡ ಸಿದ್ಧವಾಯಿತು. ಮೆದೋಜೀರಕ ಗ್ರಂಥಿಯು ಸಾಕಷ್ಟು ಇನ್ಸುಲಿನ್ ಅನ್ನು ಪ್ರಸರಿಸದೇ ಇದ್ದಾಗ ಇನ್ಸುಲಿನ್ ಇಂಜೆಕ್ಷನ್ ಮೂಲಕ ಈ ಕೊರತೆಯನ್ನು ನೀಗಿಸುವ ಪ್ರಕ್ರಿಯೆ ಪ್ರಾರಂಭವಾಯಿತು. 14ರ ಬಾಲಕನ ಮೇಲೆ ಪ್ರಯೋಗ. ಸಕ್ಕರೆ ಕಾಯಿಲೆಯಿಂದಾಗಿ ಮರಣಶಯ್ಯೆಯಲ್ಲಿದ್ದ ಲಿಯೋನಾರ್ಡ್ ಥಾಮ್ಸ್ ಎಂಬ 14ರ ಟೊರಾಂಟೊ ಮೂಲದ ಬಾಲಕನಿಗೆ 1922ರಲ್ಲಿ ಪ್ರಥಮ ಲಸಿಕೆಯನ್ನು ನೀಡಲಾಯಿತು. ಬಾಲಕ ಚೇತರಿಸಿಕೊಂಡು ಹಲವಾರು ದಶಕಗಳವರೆಗೆ ಜೀವಿಸಿದ. ಈ ಪ್ರಯೋಗ ಅಭೂತಪೂರ್ವ ಯಶಸ್ಸು ಪಡೆದ ಹಿನ್ನೆಲೆಯಲ್ಲಿ 1923ರಲ್ಲಿ ಮೆಕ್ಲೌಡ್ ಮತ್ತು ಬ್ಯಾಂಟಿಂಗ್ಗೆ ನೊಬೆಲ್ ಬಹುಮಾನ ಲಭಿಸಿತು. ಬ್ಯಾಂಟಿಂಗ್, ಬೆಸ್ಟ್ ಮತ್ತು ಮೆಕ್ಲೌಡ್ ಕೋಲಿಪ್ ಅವರ ಜೊತೆಗೂ ಬಹುಮಾನದ ಮೊತ್ತವನ್ನು ಹಂಚಿಕೊಂಡರು. ಬ್ಯಾಂಟಿಂಗ್ರ ಕಲ್ಪನೆ, ಮೆಕ್ಲೌಡ್ ಅವರ ಸಮರ್ಥ ನಾಯಕತ್ವ ಮತ್ತು ಸಂಪನ್ಮೂಲಗಳ ಕ್ರೋಢೀಕರಣ, ಬೆಸ್ಟ್ ಅವರ ಅವಿರತ ಪ್ರಯೋಗಗಳು, ಕೋಲಿಪ್ ಅವರ ಸಂಶ್ಲೇಷಣಾ ವಿಧಾನಗಳ ಪರಿಣಾಮವಾಗಿ ಡಯಾಬಿಟಿಸ್ ರೋಗಿಗಳು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು. ಬ್ಯಾಂಟಿಂಗ್ ಮತ್ತು ಬೆಸ್ಟ್ ಜೋಡಿಯ ಸಂಶೋಧನೆಯ ಕಥೆಯನ್ನು ಒಳಗೊಂಡ ದ ಕ್ವೆಸ್ಟ್ ಚಲನಚಿತ್ರವು ನಿರ್ಮಾಣಗೊಂಡಿತು. ಮುಂದೆ 1950ರಿಂದ ಇನ್ಸುಲಿನ್ ಮಾತ್ರೆಗಳ ರೂಪವನ್ನು ಪಡೆದುಕೊಂಡಿತು. 1960ರವರೆಗೂ ಪ್ರಾಣಿಗಳ ಇನ್ಸುಲಿನ್ ಅನ್ನು ಮನುಷ್ಯರಿಗೆ ನೀಡಲಾಗುತ್ತಿತ್ತು. ಮುಂದೆ ವಿಜ್ಞಾನಿಗಳು ಕೃತಕ ಇನ್ಸುಲಿನ್ ಉತ್ಪಾದನೆಯ ವಿಧಾನವನ್ನು ಆವಿಷ್ಕರಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಡಿ.ಎನ್.ಎ. ತಂತ್ರಜ್ಞಾನ ಬಳಸಿ ಸುಧಾರಿತ ಇನ್ಸುಲಿನ್ ಅನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತಿದೆ. ಸೀರಮ್ ಇನ್ಸುಲಿನ್ ಪ್ರಯೋಗ. ಆದರೆ, ದೇಹದಲ್ಲಿ ಇನ್ಸುಲಿನ್ ಕೊರತೆಯಿಂದ ಮಧುಮೇಹ ಬರುತ್ತದೆ ಎಂಬ ವಾದವನ್ನು ಕೆಲವು ವಿಜ್ಞಾನಿಗಳು ಒಪ್ಪಲಾದರು. ಇದನ್ನು ಪುಷ್ಟೀಕರಿಸಲು 100 ರೋಗಿಗಳ ಮೇಲೆ ಸೀರಮ್ ಇನ್ಸುಲಿನ್ ಪ್ರಯೋಗ ಕೈಗೊಂಡರು. ಫಲಿತಾಂಶ ಆಶ್ಚರ್ಯದಾಯಕವಾಗಿತ್ತು. ಕೇವಲ 10 ಜನರಿಗೆ ಮಾತ್ರ ಇನ್ಸುಲಿನ್ ಕೊರತೆಯಿಂದ ರೋಗ ಬಂದಿದ್ದರೆ, ಉಳಿದವರ ರಕ್ತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಇದ್ದರೂ ಅವರಿಗೆ ಸಕ್ಕರೆ ಕಾಯಿಲೆ ಬಂದಿತು. ಆಗ ರೋಗಿಗಳನ್ನು ಟೈಪ್ 1 ಮತ್ತು ಟೈಪ್ 2 ಎಂದು ವಿಂಗಡಿಸಲಾಯಿತು. ಟೈಪ್ 1 ರೋಗಿಗಳಿಗೆ ಇನ್ಸುಲಿನ್ ಕೊರತೆಯಿಂದ ಕಾಯಿಲೆ ಬಂದಿದ್ದರೆ, ಟೈಪ್ 2 ರೋಗಿಗಳಿಗೆ ಕಾಯಿಲೆ ಇದ್ದರೂ ಇನ್ಸುಲಿನ್ ಕೊರತೆ ಇರಲಿಲ್ಲ. ಮತ್ತೆ ಪ್ರಯೋಗಗಳು ಶುರುವಾದವು. ರೋಗವು ಇನ್ಸುಲಿನ್ ಕೊರತೆಯಿಂದಲ್ಲ, ಬದಲಿಗೆ ಇನ್ಸುಲಿನ್ ಪ್ರತಿರೋಧದ ಕೊರತೆಯಿಂದ ಬರುತ್ತದೆ ಎಂದು 1989ರಲ್ಲಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾ. ಜೆರೋಲ್ ರೀವನ್ ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ಪ್ರಕಟಿಸಿದರು. ಇನ್ಸುಲಿನ್ ಪ್ರತಿರೋಧ. ನಾವು ಸೇವಿಸುವ ಆಹಾರ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್ ಮತ್ತು ಕೊಬ್ಬು ಮುಂತಾದ ಘಟಕಗಳಿಂದ ಕೂಡಿದೆ. ಇಂಗಾಲ, ಜಲಜನಕ, ಆಮ್ಲಜನಕಗಳಿಂದಾದ ಘಟಕವೇ ಕಾರ್ಬೋಹೈಡ್ರೇಟ್. ನಾವು ಸೇವಿಸಿದ ಕಾರ್ಬೋಹೈಡ್ರೇಟ್, ಆಹಾರ, ಜಠರದಲ್ಲಿ ಸಕ್ಕರೆ, ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತದೆ. ರಕ್ತದಲ್ಲಿ ಸಕ್ಕರೆ ಮತ್ತು ಇನ್ಸುಲಿನ್ ಎರಡೂ ಇರುತ್ತದೆ. ಸಕ್ಕರೆಯು ರಕ್ತದಿಂದ ಜೀವಕೋಶಗಳಿಗೆ ಇನ್ಸುಲಿನ್ ವಾಹಕದ ಮೂಲಕ ವರ್ಗಾಯಿಸಲ್ಪಡುತ್ತದೆ. ಅಂದರೆ, ಇನ್ಸುಲಿನ್ ಎಂಬುದು ಜೀವಕೋಶಗಳಿಗೆ ವಾಹಕ ಇದ್ದ ಹಾಗೆ. ಜೀವಕೋಶಗಳು ತಮಗೆ ಅಗತ್ಯವಿರುವಷ್ಟು ಸಕ್ಕರೆಯನ್ನು ಇನ್ಸುಲಿನ್ಗಳಿಂದ ಪಡೆದುಕೊಂಡು ದೇಹಕ್ಕೆ ಬೇಕಾದ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ದೇಹದೊಳಕ್ಕೆ ಸೇರಿಸುವ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಹೆಚ್ಚಾದಂತೆಲ್ಲ ರಕ್ತದಲ್ಲಿ ಸಕ್ಕರೆಯ ಅಂಶವು ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಇನ್ಸುಲಿನ್ಗಳು ಹೆಚ್ಚು ಹೆಚ್ಚು ಸಕ್ಕರೆಯನ್ನು ಜೀವಕೋಶಗಳಲ್ಲಿ ತುಂಬುತ್ತಾ ಹೋಗುತ್ತವೆ. ಒಂದು ಹಂತದಲ್ಲಿ ಜೀವಕೋಶಗಳು ಇನ್ಸುಲಿನ್ಗಳಿಗೆ ಇನ್ನಷ್ಟು ಸಕ್ಕರೆಯನ್ನು ಹೊತ್ತುತ್ತಿರುವುದಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಇನ್ಸುಲಿನ್ಗಳು ಅಷ್ಟಕ್ಕೆ ಸುಮ್ಮನಾಗದೆ ಮೇದೋಜೀರಕ ಗ್ರಂಥಿಯಿಂದ ಇನ್ನಷ್ಟು ಇನ್ಸುಲಿನ್ಗಳನ್ನು ಎಳೆದು ತರುತ್ತದೆ. ಒತ್ತಾಯದಿಂದ ರಕ್ತದಲ್ಲಿರುವ ಸಕ್ಕರೆಯನ್ನು ಜೀವಕೋಶದೊಳಕ್ಕೆ ತಂದು ಗುಪ್ಪೆ ಹಾಕುತ್ತದೆ. ಬೇಸತ್ತ ಜೀವಕೋಶಗಳು ಪ್ರತಿಬಂಧಕವನ್ನು ಇನ್ನಷ್ಟು ಬಿಗಿಗೊಳಿಸುತ್ತವೆ. ಇದನ್ನೇ ಇನ್ಸುಲಿನ್ ಪ್ರತಿರೋಧ ಎನ್ನುವುದು. ಯಾವಾಗ ಜೀವಕೋಶಗಳು ಸಕ್ಕರೆಗೆ ತಡೆಯೊಡ್ಡುತ್ತವೆಯೋ ಆಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಇದನ್ನೇ ಟೈಪ್ 2 ಡಯಾಬಿಟಿಸ್ ಎನ್ನುತ್ತೇವೆ. ನಮ್ಮ ಗುರಿ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣವನ್ನು ಕಡಿಮೆಗೊಳಿಸುವುದು. ಅಂದರೆ, ಅವಶ್ಯಕತೆಗಿಂತ ಹೆಚ್ಚಿನ ಸಕ್ಕರೆಯನ್ನು ಜೀವಕೋಶಕ್ಕೆ ಕಳುಹಿಸುವುದು. ಇದಕ್ಕಾಗಿ ನಮಗೆ ಹೆಚ್ಚು ಇನ್ಸುಲಿನ್ನ ಅಗತ್ಯವಿದೆ.
ಇನ್ಸುಲಿನ್ ಮಾತ್ರೆಗಳನ್ನು ತೆಗೆದುಕೊಂಡಾಗ ಮೇದೋಜೀರಕ ಗ್ರಂಥಿಯು ಹೆಚ್ಚಿನ ಇನ್ಸುಲಿನ್ ಬಿಡುಗಡೆ ಮಾಡುತ್ತದೆ. ಹೆಚ್ಚಿನ ಸಂಖ್ಯೆಯ ಇನ್ಸುಲಿನ್ ವಾಹಕಗಳು ರಕ್ತದಲ್ಲಿನ ಹೆಚ್ಚಿನ ಸಕ್ಕರೆಯನ್ನು ಒತ್ತಾಯದಿಂದ ಜೀವಕೋಶಗಳಿಗೆ ವರ್ಗಾಯಿಸುತ್ತವೆ. ಇದರಿಂದ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆಯಾಗಿ ರೋಗ ನಿಯಂತ್ರಣಕ್ಕೆ ಬರುತ್ತದೆ. ಅಸಲಿ ಸಮಸ್ಯೆ ಎಂದರೆ, ಆದರೆ ಇಲ್ಲಿಂದಲೇ ಅಸಲಿ ಸಮಸ್ಯೆ ಶುರುವಾಗುವುದು. ನಾವು ಮಾತ್ರೆಗಳ ಸೇವನೆಯನ್ನು ಮುಂದುವರೆಸಿ ಆಹಾರದ ಮೇಲೆ ಯಾವುದೇ ನಿರ್ಬಂಧ ವಿಧಿಸಿಕೊಳ್ಳುವುದಿಲ್ಲ. ಇದರಿಂದ ರಕ್ತದಲ್ಲಿನ ಸಕ್ಕರೆಯು ಜೀವಕೋಶಗಳಲ್ಲಿ ಸಂಗ್ರಹವಾಗುತ್ತಾ ಹೋಗಿ ಕೊಲೆಸ್ಟರಾಲ್ ಆಗಿ ಪರಿವರ್ತಿತವಾಗುತ್ತದೆ. ದೇಹದ ತೂಕ ಹೆಚ್ಚುತ್ತದೆ. ಆಕಾರ, ಗಾತ್ರ ಬದಲಾಗುತ್ತದೆ. ಸಕ್ಕರೆ ರೋಗವನ್ನು ನಿಯಂತ್ರಿಸಲು ಹೋಗಿ ಬೊಜ್ಜನ್ನು ಬೆಳೆಸಿಕೊಳ್ಳುತ್ತೇವೆ. ಸಕ್ಕರೆ ಅಂಶ ಹೆಚ್ಚಾದಂತೆಲ್ಲ ದೇಹದ ನೀರಿನ ಧಾರಣ ಶಕ್ತಿ ಹೆಚ್ಚುತ್ತದೆ. ರಕ್ತದ ಗಾತ್ರ ಹೆಚ್ಚುತ್ತದೆ. ಹೃದಯದ ಮೇಲಿನ ಒತ್ತಡ ಹೆಚ್ಚಿ ರಕ್ತದೊತ್ತಡ ಶುರುವಾಗುತ್ತದೆ. ರಕ್ತನಾಳಗಳು ಬ್ಲಾಕ್ ಆಗುತ್ತವೆ. ಕೊನೆಗೆ ಹೃದಯಾಘಾತ ಸಂಭವಿಸುತ್ತದೆ. ಯಕೃತ್ತು ಸಕ್ಕರೆ ಅಂಶವನ್ನು ಟ್ರೈಗ್ಲಿಸರೈಡ್ ಆಗಿ ಪರಿವರ್ತಿಸುವುದರಿಂದ ಮೂತ್ರಪಿಂಡ ವೈಫಲ್ಯದ ಸಾಧ್ಯತೆ ಹೆಚ್ಚುತ್ತದೆ. ಇವೆಲ್ಲವುಗಳಿಂದ ರೋಗಿಯು ವೈದ್ಯರ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಾಗುತ್ತಾನೆ. ಅನೇಕ ರೋಗಗಳು ಮುತ್ತಿಕೊಂಡು ಹಲವಾರು ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ. ಸಾವಿರಾರು ರೂಪಾಯಿಗಳನ್ನು ವ್ಯಯಿಸಬೇಕಾಗುತ್ತದೆ. ದುಡ್ಡಿನ ಜೊತೆಗೆ ಆರೋಗ್ಯವನ್ನು ಪಣಕ್ಕಿಡಬೇಕಾಗುತ್ತದೆ. ಇದರ ಬದಲಾಗಿ ಪೌಷ್ಟಿಕ ಆಹಾರ, ನಡಿಗೆ, ವ್ಯಾಯಾಮ, ಯೋಗ ಇವೆಲ್ಲಕ್ಕಿಂತ ಹೆಚ್ಚಾಗಿ ಬಾಯಿ ಚಪಲವನ್ನು ನಿಯಂತ್ರಿಸುವುದರಿಂದ ಸಕ್ಕರೆ ಕಾಯಿಲೆ ತಾನಾಗಿಯೇ ನಿಯಂತ್ರಣಕ್ಕೆ ಬರುತ್ತದೆ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದೇ ಹೊರತು ಪೂರ್ತಿಯಾಗಿ ಗುಣಪಡಿಸಲು ಸಾಧ್ಯವಿಲ್ಲ. ನಿಯಂತ್ರಣದ ವಿಧಾನವನ್ನು ಕಂಡುಹಿಡಿದು ಮಿಲಿಯಾಂತರ ರೋಗಿಗಳು ನೆಮ್ಮದಿಯ ಜೀವನ ನಡೆಸಲು ಕಾರಣರಾದ ಫ್ರೆಡರಿಕ್ ಬ್ಯಾಂಟಿಂಗ್ ಪ್ರಾತಃ ಸ್ಮರಣೀಯರು. 1991ರಲ್ಲಿ ಅವರ ಜನ್ಮಶತಮಾನೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಕೆನಡಾದ ಲಂಡನ್ ನಗರದ ಬ್ಯಾಂಟಿಂಗ್ ಬೀದಿಯಲ್ಲಿ ಒಂದು ಕಾಲಕೋಶವನ್ನು, ಟೈಮ್ ಕ್ಯಾಪ್ಸೂಲ್, ಹೂಳಲಾಯಿತು. ಅತ್ಯಂತ ಮಹತ್ವದ ದಾಖಲೆ ಬರಹಗಳನ್ನು ಒಳಗೊಂಡ ವಿಶಾಲವಾದ ಪಾತ್ರೆಯನ್ನು ಗವರ್ನರ್ ಜನರಲ್ ಮತ್ತು ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ಸಹಭಾಗಿತ್ವದಲ್ಲಿ ಈ ಕ್ಯಾಪ್ಸೂಲಿನಲ್ಲಿ ಇರಿಸಲಾಗಿತ್ತು. ಮುಂದೊಂದು ದಿನ ಸಕ್ಕರೆ ರೋಗಕ್ಕೆ ಔಷಧ ಆವಿಷ್ಕಾರವಾದಾಗ ಇದನ್ನು ಅಗೆದು ಹೊರತೆಗೆಯಲಾಗುವುದು. ರಾಣಿ ಎಲಿಜಬೆತ್ 1989ರಲ್ಲಿ ಭರವಸೆಯ ಜ್ಯೋತಿ, ಫ್ಲೇಮ್ ಆಫ್ ಹೋಪ್ ಗೆ ಚಾಲನೆ ನೀಡಿದರು. ಈ ಜ್ಯೋತಿ ಕೆನಡಾದ ಒಂಟಾರಿಯೋ ಪ್ರದೇಶದಲ್ಲಿ ರಾಷ್ಟ್ರೀಯ ಐತಿಹಾಸಿಕ ಸ್ಮಾರಕವಾಗಿ ಗುರುತಿಸಿಕೊಂಡಿರುವ ಬ್ಯಾಂಟಿಂಗ್ ನಿವಾಸದ ಪಕ್ಕದಲ್ಲಿ ಸ್ಥಾಪಿತವಾಗಿದೆ. ಇದನ್ನು ಬ್ಯಾಂಟಿಂಗ್ ಮತ್ತು ಕಾಯಿಲೆಯ ನಿಯಂತ್ರಣಕ್ಕಾಗಿ ಶ್ರಮಿಸಿದ ಎಲ್ಲ ವಿಜ್ಞಾನಿಗಳ ಹೆಸರಿನಲ್ಲಿ ಬೆಳಗಲಾಗುತ್ತಿದೆ. ಭವಿಷ್ಯದಲ್ಲಿ ಸಕ್ಕರೆ ಕಾಯಿಲೆಗೆ ಔಷಧವನ್ನು ಕಂಡುಹಿಡಿದ ವಿಜ್ಞಾನಿ ಇದನ್ನು ನಂದಿಸಬೇಕಿದೆ. ಭರವಸೆಯ ಜ್ಯೋತಿ ನಂದೆ ಹೋಗುವ ದಿನ ಶೀಘ್ರ ಬರಲಿ. 5 ಜೀವನ ಕಲೆ. ಬನ್ನಿ, ಒಂಚೂರು ಸ್ಮಾರ್ಟ್ ಆಗೋಣ. ಕಠಿಣ ಪರಿಶ್ರಮವನ್ನು ಜಗತ್ತು ಗುರುತಿಸುತ್ತದೆ. ಆದರೆ ಯಶಸ್ಸಿಗೆ ಪರಿಶ್ರಮವಷ್ಟೇ ಸಾಲದು. ಕೆಲಸವನ್ನು ಸ್ಮಾರ್ಟ್ ಆಗಿ ಮಾಡುವುದು ಹೇಗೆ ಎನ್ನುವ ಅರಿವು ಅಗತ್ಯ. ಈಗ ಒಂದು ಕಥೆ ಹೇಳುವೆ. ಒಂದು ಹಳ್ಳಿಯಲ್ಲಿ ಒಬ್ಬ ಕಲ್ಲುಕುಟೀಗ ಇರುತ್ತಾನೆ. ಬೆಳಗಾದರೆ ಬೆಟ್ಟಕ್ಕೆ ಹೋಗಿ ಬಂಡೆ ಒಡೆದು 6 ಅಡಿ ಅಳತೆಯ ಒಟ್ಟು 5-6 ಕಲ್ಲು ತೆಗೆಯುತ್ತಾನೆ. ಆ ಕಲ್ಲುಗಳನ್ನು ಪೇಟೆಯ ಒಂದು ಅಂಗಡಿಗೆ 100 ರೂಪಾಯಿಗೆ ಒಂದರಂತೆ ಮಾರಾಟ ಮಾಡುತ್ತಾನೆ. ಒಂದು ದಿನ ಯಾವುದೋ ಕಾರಣಕ್ಕೆ ಇವನೇ ಖುದ್ದು ಪೇಟೆಯ ಅಂಗಡಿಗೆ ಹೋದಾಗ ಆ ಅಂಗಡಿಯಲ್ಲಿ ಕಲ್ಲಿನ ಶಿಲ್ಪ ನೋಡುತ್ತಾನೆ ಮತ್ತು ಆ ಶಿಲ್ಪಗಳನ್ನು ಒಂದು ಗಾಡಿಗೆ ಲೋಡು ಮಾಡುತ್ತಿರುತ್ತಾರೆ. ಅಂಗಡಿಯಾತ ಸಾಕಷ್ಟು ದುಡ್ಡು ಪಡೆದಿದ್ದನ್ನು ಈ ಕಲ್ಲುಕುಟಿಗ ನೋಡಿ ಕುತೂಹಲ ತಡೆಯಲಾರದೆ, ಸ್ವಾಮಿ, ಈ ಶಿಲಾಮೂರ್ತಿಗಳನ್ನು ಮಾಡುವ ಕಲ್ಲು ಎಲ್ಲಿ ದೊರೆಯುತ್ತದೆ ಎಂದು ಅಮಾಯಕನಂತೆ ಕೇಳುತ್ತಾನೆ. ಆಗ ಅಂಗಡಿಯವನು, ನೀವೇ ತಂದುಕೊಡುವ ಕಲ್ಲುಗಳಿಂದಲೇ ಈ ಸುಂದರ ಶಿಲ್ಪಗಳನ್ನು ಮಾಡುವುದು ಎಂದು ಹೇಳಿದಾಗ ಆ ಕಲ್ಲುಕುಟಿಗನ ಕಣ್ಣು ತುಂಬಿ ಬರುತ್ತದೆ. ಎಲ್ಲಿಯ ಆ ಕ್ವಾರಿಯ ಕಲ್ಲು, ಅದಕ್ಕೆ ತಾನು ಪಡೆಯುವ ಜೂಜುಬಿ ದುಡ್ಡು? ಎಲ್ಲಿಯ ಶಿಲಾಮೂರ್ತಿ, ಅದಕ್ಕೆ ಅಂಗಡಿಯಾತ ಪಡೆಯುವ ಲಕ್ಷಾಂತರ ರೂಪಾಯಿ? ಮೇಲಿನ ಕಥೆಯ ನೀತಿ ಏನೆಂದರೆ, ಈಗಿನ ಜಗತ್ತು ಬಯಸುವುದು ಕಠಿಣ ಪರಿಶ್ರಮವನ್ನಲ್ಲ, ಬದಲಾಗಿ ಸ್ಮಾರ್ಟ್ ಕೆಲಸ. ನೀವು ಕೇವಲ ಕಠಿಣ ಶ್ರಮ ಪಟ್ಟರೆ ಸಾಲದು, ಕುಶಲ ಕಲೆ ಕರಗತವಾದಾಗ ಮಾತ್ರ ಹೆಚ್ಚಿನ ಯಶಸ್ಸು ಪಡೆಯಬಲ್ಲಿರಿ. ಈಗ ನಿಮ್ಮೆದುರಿಗೆ ಒಂದು 20 ಕಿಲೋಗ್ರಾಂ ತೂಗುವ ಕಲ್ಲಿದೆ ಎಂದುಕೊಳ್ಳಿ.
ಆ ಕಲ್ಲನ್ನು ಕಷ್ಟಪಟ್ಟು ಎತ್ತಬಲ್ಲಿರಿ ಕೂಡ. ಅದರ ಬದಿಯಲ್ಲೇ ಕಲ್ಲು ಸರಿಸುವ ಲಿವರ್ ಇರುವಾಗ ನೀವು ಶ್ರಮ ಹಾಕಿ ಆ ಕಲ್ಲು ಎತ್ತುವುದು ವೃಥಾ ಕಸರತ್ತು ಎನ್ನಿಸುತ್ತದೆ. ಒಂದು ಊರಿನಲ್ಲಿ ಕಟ್ಟಿಗೆ ಸೀಳುವ ಸ್ಪರ್ಧೆ ಇತ್ತು. ಹೆಚ್ಚು ಮರ ಕಡಿದವರಿಗೆ ಹೆಚ್ಚಿನ ಬಹುಮಾನ. ಊರಿನ ಜನ ಸ್ಪರ್ಧೆಗೆ ಬಿದ್ದು ಮನೆಯ ಮೂಲೆಗಳಲ್ಲಿ ತುಕ್ಕು ಹಿಡಿದ ಕೊಡಲಿ, ಕುಡುಗೋಲಿನಿಂದ ಒಂದೇ ಸಮನೆ ಕಟ್ಟಿಗೆ ಸೀಳುತ್ತಿದ್ದಾರೆ. ಆದರೆ ಮತ್ತೊಬ್ಬ ಮಾತ್ರ ತನ್ನ ಮೊಂಡಾದ ಕೊಡಲಿಯನ್ನು ಹರಿತ ಮಾಡುವುದರಲ್ಲಿ ಹೆಚ್ಚಿನ ಸಮಯ ಕಳೆದು ಸಾಕಷ್ಟು ಸಮಯವಾಗಿ ಬಿಟ್ಟಿದೆ. ಆದರೆ ಆ ಹರಿತ ಕೊಡಲಿಯವನು ಬಂದವನೇ ಚಕಚಕನೆ ಹೆಚ್ಚು ಸೌದೆ ಸೀಳಿ, ಹೆಚ್ಚು ರಕಮು ಪಡೆದು ಸ್ಪರ್ಧೆ ಗೆಲ್ಲುತ್ತಾನೆ. ಯಶಸ್ವಿಯಾಗಲು, ಗುರಿ ತಲುಪಲು ಕಠಿಣ ಪರಿಶ್ರಮ ಬೇಕೇ ಬೇಕು. ಆದರೆ ಬದಲಾದ ಕಾಲಕ್ಕೆ ತಕ್ಕ ಹಾಗೆ ಕೆಲಸದೆಡೆಗಿನ ನಮ್ಮ ಕಾರ್ಯತಂತ್ರಗಳು ಬದಲಿಸಿ ಚೂರು ಸ್ಮಾರ್ಟ್ ಆಗುವುದು ಅನಿವಾರ್ಯವಾಗುತ್ತದೆ. ಮೆಡಿಕಲ್ ವಿದ್ಯಾರ್ಥಿಗಳು ಅನಾಟಮಿ ವಿಷಯದಲ್ಲಿ 12 ಜೊತೆ ಕ್ರೇನಿಯಲ್ ನರಗಳ ಹೆಸರುಗಳನ್ನು ನೆನಪಿಟ್ಟುಕೊಳ್ಳಬೇಕು. ಆ 12 ನರಗಳ ಹೆಸರುಗಳು ನೆನಪಿನಲ್ಲಿದ್ದರೂ ಅವುಗಳನ್ನು ಕ್ರಮವಾಗಿ ಹೇಳುವುದರಲ್ಲಿ ಎಷ್ಟೇ ಬಾಯಿಪಾಠ ಮಾಡಿದರೂ ಒಂದೊಂದು ಸಲ ತಪ್ಪಾಗಿ ಬಿಡುತ್ತದೆ. ಆದರೆ ಕೆಲವರು ಆ ನರಗಳ ಮೊದಲ 12 ಇಂಗ್ಲಿಷ್ ಅಕ್ಷರಗಳನ್ನು ಮಾತ್ರ ನೆನಪಿಟ್ಟುಕೊಂಡು ತರ್ಕಬದ್ಧವಾಗಿ 12 ಅಕ್ಷರಗಳ ಒಂದು ಸಿದ್ಧ ಸೂತ್ರದೊಂದಿಗೆ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಾರೆ. ಇದು ಓದುವ ಒಳದಾರಿ ಹೌದು. ಇದು ಶಿಕ್ಷಣ ನೀತಿಗೆ ಅನುಗುಣವಾಗಿಯೇ ಇದೆ ಮತ್ತು ಸರಳವಾಗಿಯೇ ಇದೆ. ಒಂದು ಕಾರ್ಯ ಯಶಸ್ವಿಯಾಗಬೇಕಾದರೆ ಯಾವಾಗಲೂ ಒಂದು ವಿಶ್ವಾಸಾರ್ಹ ತಂಡದ ಜರೂರತು ಇರುತ್ತದೆ. ನಾಯಕನಾದವನು ಸೂಕ್ತ ವ್ಯಕ್ತಿಗೆ ಸೂಕ್ತ ಜವಾಬ್ದಾರಿ ವಹಿಸಿದಾಗ ನಿಗದಿತ ಸಮಯದಲ್ಲಿ ಗುರಿ ಮುಟ್ಟುವುದು ಸಾಧ್ಯವಾಗುತ್ತದೆ. ನಿಮಗೊಂದು ಅಚ್ಚರಿಯ ವಿಷಯ ಹೇಳುತ್ತೇನೆ. ಸಾರ್ವಜನಿಕ ಸಂಚಾರ ಸೇವೆಯಲ್ಲಿ ಕ್ರಾಂತಿ ತಂದ ಮೂಲ ಯಾರಿಗೆ ತಿಳಿದಿಲ್ಲ. ವಾರ್ಷಿಕ 1,000 ಕೋಟಿಗೂ ಹೆಚ್ಚಿನ ವಹಿವಾಟು ನಡೆಸುವ ಈ ಕಂಪನಿಗೆ ತನ್ನದೇ ಆದ ಒಂದು ಸ್ವಂತ ಕಾರು ಇಲ್ಲವೆಂದು ಹೇಳಿದರೆ ನೀವು ನಂಬಬೇಕು. ಇಷ್ಟೇ ಏಕೆ, ಜಗತ್ತಿನ ಅನೇಕ ಸ್ಟಾರ್ಟ್ ಅಪ್ ಕಂಪನಿಗಳಿಗೆ ತಮ್ಮದೇ ಆದ ಸ್ವಂತ ಕಚೇರಿ ಇಲ್ಲ. ಆದರೆ ಈ ಎಲ್ಲ ಕಂಪನಿಗಳ ವಹಿವಾಟು ₹1,000 ಕೋಟಿ. ಇದನ್ನೇ ಸ್ಮಾರ್ಟ್ ಬಿಸಿನೆಸ್ ಎನ್ನುವುದು. ಹೊರಗುತ್ತಿಗೆ ಎಂಬುದು ಜನಪ್ರಿಯತೆ ಪಡೆದು ಬಹಳ ಕಾಲವೇ ಆಯಿತು. ಕಾರ್ಪೊರೇಟ್ ಕಂಪನಿಗಳು ತಮಗೆ ಬೇಕಾದ ಸೆಕ್ಯೂರಿಟಿ ಹಾಗೂ ಸ್ವಚ್ಛತಾ ಕರ್ಮಿಗಳನ್ನು ಹಾಗೂ ಕ್ಯಾಂಟೀನ್ಗಳನ್ನು ಹೊರಗುತ್ತಿಗೆ ಪಡೆಯುವುದರಲ್ಲಿ ಲಾಭ ಕಂಡುಕೊಂಡಿದೆ. ಮದುವೆ, ಮುಂಜಿ, ಬೀಗರ ಔತಣದಂತಹ ಕಾರ್ಯಕ್ರಮಗಳನ್ನು ಈಗ ಇವೆಂಟ್ ಮ್ಯಾನೇಜ್ಮೆಂಟ್ ಮೂಲಕ ಮಾಡಿಸಬಹುದು. ಕೊನೆಯ ಮಾತು. ನೀವೊಂದು ಕಂಪನಿಯ ದೊಡ್ಡ ಹುದ್ದೆಯಲ್ಲಿದ್ದೀರಿ. ಕಚೇರಿಯ ಕೆಲಸ, ಮನೆ ಕೆಲಸಗಳ ಒತ್ತಡಗಳಲ್ಲಿ ಹೈರಾಣಾಗಿದ್ದೀರಿ. ನಿಮ್ಮ ಮನೆಗೆ ತುರ್ತಾಗಿ ದಿನಸಿ ಬೇಕು, ತರಕಾರಿ ಕೂಡ ಬೇಕು. ಶಾಪಿಂಗ್ ಮಾಲ್ 10 ಕಿಲೋಮೀಟರ್ ದೂರ ಇದೆ. ಕಾರು ಬಳಸಬೇಕು. ಟೋಲ್ ಮತ್ತು ಪಾರ್ಕಿಂಗ್ ಶುಲ್ಕ ಕೂಡ ಕಟ್ಟಬೇಕು. ಇದಕ್ಕೆಲ್ಲ ಕನಿಷ್ಠವೆಂದರೂ 3 ಗಂಟೆ ಸಮಯ ಬೇಕು. ಇದೇ ಕೆಲಸವನ್ನು ನೀವು ಆನ್ಲೈನ್ ಆರ್ಡರ್ ಮೂಲಕ ಕೂಡ ಪಡೆಯುವುದು ಲಾಭದಾಯಕವಾಗಬಹುದು. ಆದರೆ ಇಲ್ಲೊಂದು ಜೀವನದ ಮೌಲಿಕತೆಯ ಇಬ್ಬಂದಿತನ ಕಾಡುತ್ತದೆ. ಮನೆ, ಕಚೇರಿ ಕೆಲಸಗಳ ಒತ್ತಡಗಳಲ್ಲಿ ಬಳಲಿದ ನಿಮಗೆ ನೀವೇ ಕಾರು ಓಡಿಸಿಕೊಂಡು ತಣ್ಣನೆಯ ಎಸಿ ಕಾರಿನಲ್ಲಿ ಘಜಲ್ ಕೇಳುತ್ತಾ ಶಾಪಿಂಗ್ ಮಾಲ್ ಹೊಕ್ಕು ಅಲ್ಲಿರುವ ಚೂಟಿ ಮಾರಾಟದ ಹುಡುಗ, ಹುಡುಗಿಯರ ಜೊತೆ ಚೂರು ನಕ್ಕು ಹಗುರಾಗಿ ಬಿಲ್ಲಿಂಗ್ ಕೌಂಟರ್ನ ಸರದಿಯಲ್ಲಿ ತನ್ನ ಇಷ್ಟದ ಹೊಸ ಬೊಂಬೆಯ ಎದೆಗವುಚಿ ನಿಂತ ಪುಟಾಣಿಯ ಕಣ್ಣೊಳಗಿನ ಹೊಳಪು ಮತ್ತು ಬೆರಗು ನೋಡಿ ನಿಮ್ಮ ಬಾಲ್ಯದ ನೆನಪು ಕಾಡಿ ಕಣ್ಣು ತುಂಬಿಕೊಂಡು ಮನೆಗೆ ಹೊರಟರೆ, ಮನೆಯ ದಾರಿ ಎಷ್ಟು ಸಮೀಪ ಅನಿಸಬಹುದಲ್ಲವೇ? ಕಠಿಣ ಕೆಲಸ, ಸ್ಮಾರ್ಟ್ ಕೆಲಸ ಎಂಬ 2 ಆಯ್ಕೆಗಳ ನಡುವೆ ಬದುಕಿನ ಮೌಲ್ಯವು ಎದುರಿಗಿದೆ. ಈ ಆಯ್ಕೆ ಕೇವಲ ನಿಮ್ಮದಾಗಿರುತ್ತದೆ. 6 ವಿಲಕ್ಷಣ, ವಿಚಿತ್ರ ಆದರೂ ನಿಜ. ಸಂಚಾರಿ ಪ್ರಿಯ ಶ್ವಾನ. ಸಾಮಾನ್ಯ ಬೀದಿ ನಾಯಿಯು ಒಂದು ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲಿ ವಿಹರಿಸುವುದನ್ನು ನೋಡಿದ್ದೀರಾ? ಟರ್ಕಿಯ ರಾಜಧಾನಿ ಇಸ್ತಾನ್ಬುಲ್ನಲ್ಲಿದೆ ಇಂಥದ್ದೊಂದು ಪ್ರಯಾಣ ಪ್ರಿಯ ಶ್ವಾನ. ಮನುಷ್ಯರಂತೆಯೇ ಅದು ವಿಹಾರಕ್ಕಾಗಿ ತನಗಿಷ್ಟ ಬಂದ ವಾಹನಗಳನ್ನು, ವಿಹಾರ ನೌಕೆಯನ್ನು ಅಥವಾ ರೈಲು ಬೋಗಿಗಳನ್ನು ಆಯ್ದುಕೊಳ್ಳುತ್ತದೆ. ಇಳಿಯಬೇಕೆಂದು ಕಂಡಾಗ ಆರಾಮವಾಗಿ ಇಳಿದು ಮುಂದೆ ಸಾಗುತ್ತದೆ. ತಿರುಗಾಟ ಮುಗಿಸಿ ಮತ್ತೆ ಬಸ್ಸು, ರೈಲು ಬಂಡಿಯನ್ನು ಏರುತ್ತದೆ. ಏನಿದು ಸೋಜಿಗ ಎನ್ನುತ್ತೀರಾ? ಟರ್ಕಿ ದೇಶದ ಪ್ರಮುಖ ನಗರ ಇಸ್ತಾನ್ಬುಲ್. ಇಲ್ಲಿ ಸಾಮಾನ್ಯ ಬೀದಿ ನಾಯಿಯಾಗಿದ್ದ ಬೋಜಿ ಹೆಸರಿನ ಶ್ವಾನ ಒಂದು ತನ್ನಲ್ಲಿರುವ ಅಪ್ರತಿಮ ಪ್ರತಿಭೆಯಿಂದ ಟರ್ಕಿ ಮಾತ್ರವಲ್ಲ ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಅಂದಹಾಗೆ, ಈ ನಾಯಿ ಸಾಧನೆ ಏನು?
ಇದು ಸಂಚಾರಿ ಪ್ರಿಯ ಶ್ವಾನ. ಇಸ್ತಾನ್ಬುಲ್ ನಗರದ ಬಸ್ಸು, ರೈಲು, ಸಬ್ವೆ ಟ್ರೈನ್ ಹಾಗೂ ಅಲ್ಲಿನ ಬಿಹಾರಿ ದೋಣಿಗಳಲ್ಲಿ ಭೋಜಿ ಪ್ರಯಾಣಿಸುವ ರೀತಿ ಪರಿಣಿತರನ್ನು ನಿಬ್ಬೆರಗಾಗಿಸಿದೆ. ವಾಹನದ ಆಸನದಲ್ಲಿ ಸಾಮಾನ್ಯ ಮನುಷ್ಯರಂತೆ ಗಂಭೀರವಾಗಿ ಕುಳಿತು ತನಗೆ ಬೇಕಾದ ಸ್ಥಳದಲ್ಲಿ ಇಳಿದು ಹೋಗುತ್ತದೆ. ಇದಕ್ಕಾಗಿ ಭೋಜಿ ಯಾವುದೇ ತರಬೇತಿ ಪಡೆದಿಲ್ಲ. ಭೋಜಿಯ ಈ ಸಾಹಸ ಅಲ್ಲಿನ ಕೆಲವರ ಗಮನಕ್ಕೆ ಬಂದು, ಅಲ್ಲಿನ ಮುನ್ಸಿಪಾಲ್ ಅಧಿಕಾರಿಗಳು ಅದರ ಚಲನವಲನಗಳ ಮೇಲೆ ನಿಗಾ ಇಡಲು ನಿರ್ಧರಿಸಿದರು. ಅದಕ್ಕಾಗಿ ಭೋಜಿಗೆ ಪಶು ಚಿಕಿತ್ಸಾಲಯದಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆ ನಡೆಸಿ ಇದು ಆರೋಗ್ಯವಂತ ಶ್ವಾನವೆಂದು ಖಚಿತಪಡಿಸಿದರು. ಬಳಿಕ ಅದಕ್ಕೆ ಅಗತ್ಯವಿರುವ ರೋಗ ನಿರೋಧಕ ಲಸಿಕೆಗಳನ್ನು ನೀಡಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ, ಮೈಕ್ರೋಚಿಪ್ ಅಳವಡಿಸಿ ಅದರ ಚಲನವಲನಗಳನ್ನು ಒಂದು ಆಪ್ ಮೂಲಕ ಗಮನಿಸುತ್ತಾ ಹೋದರು. ಭೋಜಿಯ ವ್ಯವಹಾರ ಕೌಶಲ ನೋಡಿ ನಿಬ್ಬೆರಗಾದರು. ಹೀಗಾಗಿ ಭೋಜಿಯ ವಿಶೇಷ ಕಾಳಜಿ ವಹಿಸಲು ನಿರ್ಧರಿಸಿದರು. ಭೋಜಿಯು ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಾ ಮೆಟ್ರೋದಲ್ಲಿ ಸುಮಾರು 29 ನಿಲ್ದಾಣಗಳನ್ನು ದಾಟಿ 30 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಅಲ್ಲಿನ M4 ಮೆಟ್ರೋ ಲೈನ್ ಭೋಜಿಯ ಮೆಚ್ಚಿನ ಸಾರಿಗೆ. ತಾನು ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಯಬೇಕು ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತು ಎನ್ನುತ್ತಾರೆ ಮೆಟ್ರೋ ಇಸ್ತಾನ್ಬುಲ್ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆವ್ಲಿನ ಯರೋಲ್. ಭೋಜಿಯ ನೆಚ್ಚಿನ ಇನ್ನೊಂದು ವಾಹನ ವಿಹಾರಿ ದೋಣಿ. ಟರ್ಕಿ ದೇಶ ತನ್ನ ಗಡಿಯನ್ನು ಯುರೋಪ್ ಮತ್ತು ಏಷ್ಯಾ ಖಂಡಗಳೊಂದಿಗೆ ಹಂಚಿಕೊಂಡಿದೆ. ಇಸ್ತಾನ್ಬುಲ್ ನಗರದ ಒಂದು ಭಾಗ ಯುರೋಪ್ ಕಡೆ ಇದ್ದರೆ ಇನ್ನೊಂದು ಭಾಗ ಏಷ್ಯಾ ಖಂಡಕ್ಕೆ ಸೇರುತ್ತದೆ. ದೋಣಿ ಒಂದು ದಡವನ್ನು ದಾಟಿ ಇನ್ನೊಂದು ದಡ ಸೇರಿದಾಗ ಏಷ್ಯಾದಿಂದ ಯುರೋಪ್ ಜೊತೆ ಸಂಪರ್ಕ ಉಂಟಾಗುತ್ತದೆ. ಹಾಗಾಗಿ ಭೋಜಿ 2 ಖಂಡಗಳ ನಡುವೆ ನಿತ್ಯ 2 ವಿಹಾರಿ ದೋಣಿಗಳಲ್ಲಿ ಸಂಚರಿಸುತ್ತದೆ. ಭೋಜಿ ಎಂದರೆ ಟರ್ಕಿ ಭಾಷೆಯಲ್ಲಿ ರೈಲ್ವೆ ಬೋಗಿ ಎಂದರ್ಥ. ಭೋಜಿ ಮೆಟ್ರೋ ಪ್ರಯಾಣವನ್ನು ಇಷ್ಟಪಡುವುದರಿಂದ ಈ ಹೆಸರನ್ನು ಇಟ್ಟಿದ್ದಾರೆ. 2021ರಲ್ಲಿ ಭೋಜಿಯ ಈ ಸಾಹಸ ಮೆಟ್ರೋ ಇಸ್ತಾನ್ಬುಲ್ ವಕ್ತಾರರ ಗಮನಕ್ಕೆ ಬಂತು. ಒಂದು ಗುರಿ ಇಟ್ಟು ಮೆಟ್ರೋ ಮತ್ತು ಟ್ರೈನ್ ಬಳಸಿ ತಾನು ಎಲ್ಲಿ ಹೋಗಬೇಕು ಎಂಬುದನ್ನು ನಿರ್ಧರಿಸುವ ಭೋಜಿಯ ವಿಷಯ ಸರ್ವತ್ರ ಹರಡಿ ಇದೀಗ ಭೋಜಿ ಬಲು ಜನಪ್ರಿಯವಾಗಿದೆ. ಭೋಜಿಯನ್ನು ಕಂಡೊಡನೆ ಜನರು ಅದರ ಜೊತೆ ಸೆಲ್ಫಿ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಲಾರಂಭಿಸಿದರು. ಭೋಜಿಯ ತರ ಮೌಲ್ಯವನ್ನು ಗಮನಿಸಿದ ಅಲ್ಲಿನ ಮುನಿಸಿಪಾಲಿಟಿ, ಭೋಜಿಯ ಹೆಸರಿನಲ್ಲಿ ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಂ ಖಾತೆ ತೆರೆದು ಭೋಜಿಯ ಬಗೆಗಿನ ತಾಜಾ ವರದಿಗಳನ್ನು ಪ್ರಕಟಿಸುತ್ತದೆ. ಭೋಜಿಗೆ ಇದರಲ್ಲಿ ಸಹಸ್ರಾರು ಅನುಯಾಯಿಗಳಿದ್ದಾರೆ. ಪತ್ರಿಕೆಗಳಲ್ಲಿ ಛಾಯಾಚಿತ್ರಗಳನ್ನು ಒದಗಿಸುವ ಖ್ಯಾತ ಸಂಸ್ಥೆ ಜೆಟಿ ಇಮೇಜಸ್ನ ಛಾಯಾಚಿತ್ರಕಾರ ಕ್ರಿಸ್ ಮೆಗ್ಗಾತ್ ಅವರು ಭೋಜಿಯ ದಿನಚರಿಯ ಚಿತ್ರಗಳನ್ನು ಸೆರೆ ಹಿಡಿಯಲು ಮುನಿಸಿಪಾಲಿಟಿಯನ್ನು ಸಂಪರ್ಕಿಸಿದರು. ಮೈಕ್ರೋಚಿಪ್ ಘಟಕ ಅಳವಡಿಸಿದ ಭೋಜಿಯ ಚಲನವಲನಗಳನ್ನು ಗಮನಿಸಲು ಅವರಿಗೆ ಕಷ್ಟವಾಗಲಿಲ್ಲ. ಹಾಗಾಗಿ ಅವರು ಒಂದು ಇಡೀ ದಿನ ಭೋಜಿಯೊಂದಿಗೆ ಇದ್ದು ಅದು ಸಂಚರಿಸುವ ವಿಧಾನದ ಅದ್ಭುತ ಛಾಯಾಚಿತ್ರಗಳನ್ನು ಸೆರೆ ಹಿಡಿದರು. ಸ್ವತಂತ್ರ ಮನೋಭಾವ, ನಿತ್ಯ ಪ್ರಯಾಣವೇ ಗುರಿ. ಇಸ್ತಾನ್ಬುಲ್ ಮುನಿಸಿಪಾಲಿಟಿ ಮೆಟ್ರೋ ನಿಲ್ದಾಣದಲ್ಲಿ ಭೋಜಿಗೆ ವಾಸ್ತವ್ಯ ಹಾಗೂ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. ಟರ್ಕಿಯ ಜನರು ಪ್ರಾಣಿಗಳ ವಿಷಯದಲ್ಲಿ ಸಹೃದಯಿಗಳು. ಬೀದಿ ನಾಯಿ ಮತ್ತು ಬೆಕ್ಕುಗಳಿಗೆ ಆಹಾರ ನೀಡುತ್ತಾರೆ. ವಿಹಾರ ದೋಣಿಯಲ್ಲಿ ಪ್ರಯಾಣಿಸುವಾಗ ಭೋಜಿ ಅದನ್ನು ಆಯ್ಕೆ ಮಾಡುವ ವಿಧಾನ ಅದ್ಭುತ ಎನ್ನುತ್ತಾರೆ ಮೆಕ್ಗ್ರಾತ್. ಎಮಿನೊನು ಮತ್ತು ಬೆಹ್ಶಿಕ್ತಾಶ್ ಎಂಬ ಸ್ಥಳಗಳಿಗೆ ಹೋಗುವ ದೋಣಿಗಳಲ್ಲಿ ಎಮಿನೊನು ದೋಣಿಯನ್ನು ದಿಟ್ಟಿಸಿ ಅದು ತನ್ನದಲ್ಲ ಎಂಬಂತೆ ಬೆಹ್ಶಿಕ್ತಾಶ್ ಕಡೆಗೆ ಸಾಗುವುದನ್ನು ಬೆಟ್ಟು ಮಾಡುತ್ತಾರೆ. ಭೋಜಿಗೆ ಸಾಮಾಜಿಕ ನಡವಳಿಕೆ ಬಗ್ಗೆ ತರಬೇತಿ ತಜ್ಞರಿಂದ ತರಬೇತಿ ಕೊಡಿಸಲಾಗಿದೆ. ಭೋಜಿಯ ಕೊರಳಿಗೆ ಅದರ ಹೆಸರಿನ ಕೊರಳ ಪಟ್ಟಿಯನ್ನು ತೊಡಿಸಿದ್ದಾರೆ. ಹಲವಾರು ಸುದ್ದಿವಾಹಿನಿಗಳು ಸೇರಿದಂತೆ ಖ್ಯಾತ ಅಂತಾರಾಷ್ಟ್ರೀಯ ಸುದ್ದಿಜಾಲ CNN ಭೋಜಿಯ ಸಾಕ್ಷ್ಯಚಿತ್ರವನ್ನು ಪ್ರಸಾರ ಮಾಡಿದೆ. ಅಮೆರಿಕದ ಪ್ರಖ್ಯಾತ ದೈನಿಕದ ವಾಷಿಂಗ್ಟನ್ ಪೋಸ್ಟ್ನಲ್ಲೂ ಭೋಜಿಯ ಸಚಿತ್ರ ವರದಿ ಪ್ರಕಟವಾಗಿರುವುದು ಭೋಜಿಯ ಜನಪ್ರಿಯತೆಗೆ ಸಾಕ್ಷಿ. ಅಭಿಮಾನಿಗಳಷ್ಟೇ ಅಲ್ಲ, ಶತ್ರುಗಳು ಇದ್ದಾರೆ. ಇಷ್ಟೆಲ್ಲ ಖ್ಯಾತಿ ಪಡೆದು ಅಲ್ಲಿನ ಲಕ್ಷಾಂತರ ಜನರ ಹೃದಯದಲ್ಲಿ ವಿರಾಜಮಾನವಾಗಿದ್ದ ಭೋಜಿಗೂ ಶತ್ರು ಕಾಟ ತಪ್ಪಿಲ್ಲ. ವ್ಯಕ್ತಿಯೊಬ್ಬ ಭೋಜಿಯು ಸಾರ್ವಜನಿಕ ವಾಹನಗಳಲ್ಲಿ ಸಂಚರಿಸುವುದನ್ನು ಸಹಿಸದೆ ಭೋಜಿಯ ಮೇಲೆ ಸುಳ್ಳು ಆಪಾದನೆ ಮಾಡಿದ ಘಟನೆಯೂ ನಡೆದಿದೆ. ಟ್ರಾಮ್ನ ಆಸನವೊಂದರಲ್ಲಿ ಶ್ವಾನದ ಮಲವನ್ನು ತೋರಿಸಿ ಆರೋಪವನ್ನು ಭೋಜಿಯ ಮೇಲೆ ಹೊರಿಸಿದ್ದ. ಭೋಜಿಯಲ್ಲದೆ ಬೇರೆ ಯಾವ ಶ್ವಾನಗಳು ಅದರಲ್ಲಿ ಪ್ರಯಾಣಿಸುತ್ತವೆ?
ಹಾಗಾಗಿ ಸಾರ್ವಜನಿಕ ವಾಹನಗಳಲ್ಲಿ ಇದನ್ನು ಸಂಚರಿಸಲು ಬಿಡಬಾರದು ಎಂದು ವಾದಿಸಿ, ಈ ಮೂಕಪ್ರಾಣಿಯನ್ನು ವಿವಾದದಲ್ಲಿ ಸಿಲುಕಿಸುವ ಷಡ್ಯಂತ್ರ ಮಾಡಿದ್ದ. ಆದರೆ ಟ್ರಾಮ್ನ ಛಾವಣಿಗೆ ಹಾಕಿದ್ದ ಸಿ ಕ್ಯಾಮೆರಾ ಆ ವ್ಯಕ್ತಿಯ ಕುಟಿಲತೆಯನ್ನು ಸೆರೆ ಹಿಡಿಯಿತು. ಆ ವ್ಯಕ್ತಿ ಬೋಜಿಯ ಹೆಸರು ಕೆಡಿಸಲು ಬೇರೊಂದು ಶ್ವಾನದ ಮಲವನ್ನು ತಂದು ಹಾಕುತ್ತಿದ್ದ ದೃಶ್ಯ ಜಗಜ್ಜಾಹೀರಾಯಿತು. ಅಂತೂ ಬೋಜಿ ತನ್ನಗಂಟಿದ ಕಳಂಕದಿಂದ ಹೊರಬಂತು. ಆದರೆ ಈವರೆಗೆ ಬೋಜೆಯ ಕಾಳಜಿಯನ್ನು ವಹಿಸಿದ್ದ ಅಲ್ಲಿನ ಮುನಿಸಿಪಾಲಿಟಿಗೂ ಬೋಜೆಯ ಸುರಕ್ಷತೆಯ ಬಗ್ಗೆ ಚಿಂತೆ ಆವರಿಸಿತು. ಸಾರ್ವಜನಿಕರು ಬೋಜೆಯನ್ನು ದತ್ತು ಕೊಡುವ ಸಲಹೆ ನೀಡಿದರು. ಅನೇಕ ಸಂಸ್ಥೆಗಳು ಬೋಜೆಯನ್ನು ದತ್ತು ತೆಗೆದುಕೊಳ್ಳಲು ಮುಂದೆ ಬಂದೆವು. ಕೊನೆಗೆ ಟರ್ಕಿಯ ಅತಿ ದೊಡ್ಡ ಉದ್ಯಮಿ ಕೋಕ್ ಹೋಲ್ಡಿಂಗ್ಸ್ ಸಮೂಹದ ಮಾಲೀಕರಾದ ಉಮರ್ ಕೋಕ್ ಬೋಜೆಯ ಜವಾಬ್ದಾರಿ ಹೊತ್ತರು. ಹಾಗಾಗಿ ಈಗ ಬೋಜಿ ಸಾಮಾನ್ಯ ಶ್ವಾನವಲ್ಲ. ಬೋಜಿ ತುಂಬಾ ಅದೃಷ್ಟಶಾಲಿ. ಬೋಜಿಗೆ ಶುಭ ಹಾರೈಸುವ, ಪ್ರೀತಿಸುವವರ ಸಂಖ್ಯೆ ಕಡಿಮೆಯಿಲ್ಲ. ಬೋಜಿ ಸಂಚರಿಸುವಾಗ ಅದರ ಮೈದಡವುವರ ಸಂಖ್ಯೆಯೂ ಕಡಿಮೆಯಿಲ್ಲ. ಅದು ಸ್ವಾತಂತ್ರ್ಯ ಪ್ರಿಯ, ಬುದ್ಧಿವಂತ ಶ್ವಾನ. ಬೋಜಿಯ ಈ ಯಶೋಗಾಥೆಯ ಸಂಪೂರ್ಣ ಶ್ರೇಯ ಅಲ್ಲಿನ ಮುನಿಸಿಪಾಲಿಟಿ, ಮೆಟ್ರೋ ಅಧಿಕಾರಿಗಳು ಹಾಗೂ ಅದನ್ನು ಬೆಳೆಸಿದ ಸಾರ್ವಜನಿಕರಿಗೆ ಸಲ್ಲಬೇಕು. 7 ಫಿಟ್ನೆಸ್. ಆಹಾರವೇ ಔಷಧ. ಕಾಯಿಲೆ ಬಂದ ಮೇಲೆ ವೈದ್ಯರು ಔಷಧ, ಪಥ್ಯ ಎಂದೆಲ್ಲ ಎಡತಾಕುವ ಬದಲು ಕೆಲವು ರೋಗಗಳು ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ ಎಂಬ ಮಾತಿದೆ. ಕಾಯಿಲೆ ಬಂದ ನಂತರ ಗುಣಪಡಿಸಲು ವ್ಯಯಿಸುವ ಹಣ ಹಾಗೂ ಸಮಯವನ್ನು ಅವು ಬರದಂತೆ ತಡೆಗಟ್ಟಲು ಆಹಾರ, ವ್ಯಾಯಾಮಕ್ಕೆ ಮೀಸಲಿಡುವುದು ಒಳಿತು. ಹಣ ಮತ್ತು ಆರೋಗ್ಯದ ಜೊತೆಗೆ ಮನಃಶಾಂತಿಯನ್ನು ಕಳೆದುಕೊಳ್ಳುವ ಮೊದಲು ಆಹಾರವನ್ನೇ ಔಷಧಿಯಾಗಿ ಉಪಯೋಗಿಸುವುದನ್ನು ಕಲಿಯಬೇಕಾಗಿದೆ. ಆಹಾರವನ್ನೇ ಔಷಧವಾಗಿ ಉಪಯೋಗಿಸಲು ಒಂದು ಸರಳ ನಿಯಮ ನೆನಪಿನಲ್ಲಿದ್ದರೆ ಸಾಕು. ನಮ್ಮ ಪೂರ್ವಜರು ಶಿಲಾಯುಗದಲ್ಲಿ ಯಾವ ವೈದ್ಯಕೀಯ ಪದ್ಧತಿಯೂ ಇಲ್ಲದಿದ್ದಾಗ ಹೇಗೆ ಆಹಾರವನ್ನು ಬಳಸುತ್ತಿದ್ದರು ಎನ್ನುವುದನ್ನು ಆಧಾರವಾಗಿ ಇಟ್ಟುಕೊಳ್ಳಬೇಕು. ದಿನದಲ್ಲಿ ಸಾಧ್ಯವಾದಷ್ಟು ಹಣ್ಣು, ಹಸಿ ತರಕಾರಿಗಳು, ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನಬೇಕು. ಹಂತ ಹಂತವಾಗಿ ಪ್ರಾರಂಭಿಸಿ ಸುಮಾರು 1 ಕಿಲೋ ಹಣ್ಣು, ಅರ್ಧ ಕಿಲೋ ತರಕಾರಿ, 1/4 ಕಿಲೋ ಕಾಳುಗಳನ್ನು ತಿನ್ನಬಹುದು. ಬೆಳಗಿನ ತಿಂಡಿಯನ್ನು ತಿನ್ನದೆ ಮಧ್ಯಾಹ್ನದವರೆಗೆ ಇವುಗಳನ್ನು ಮಾತ್ರ ಉಪಯೋಗಿಸಿದರೆ ಅತ್ಯುತ್ತಮ ಪರಿಣಾಮಗಳು ಸಿಗುತ್ತವೆ ಎಂದು ಆಹಾರ ತಜ್ಞ ಡಾಕ್ಟರ್ ಬಿ. ಸ್ವರೂಪ ರಾಯ್ ಚೌಧರಿ ಹೇಳುತ್ತಾರೆ. ಎಲ್ಲ ಕಾಯಿಲೆ ಇರುವವರು ಇವುಗಳಿಂದ ಲಾಭ ಪಡೆಯಬಹುದು. ಹಸಿಯಾಗಿ ತಿನ್ನಬಹುದಾದ ತರಕಾರಿ ಮತ್ತು ಕಾಳುಗಳನ್ನು ಬೇಯಿಸಲೇಬಾರದು. ಉದಾಹರಣೆಗೆ ಸೌತೆಕಾಯಿ, ಕ್ಯಾರೆಟ್, ಕಡಲೆಕಾಳು, ಹೆಸರು ಕಾಳು ಇತ್ಯಾದಿ. ಬೇಯಿಸಲೇಬೇಕಾದಾಗ ಅಗತ್ಯವಿರುವಷ್ಟು ಮಾತ್ರ ಬೇಯಿಸಿ. ನಿಮ್ಮ ಪ್ರದೇಶದಲ್ಲಿ ಆಯಾ ಋತುವಿನಲ್ಲಿ ಬೆಳೆಯುವ ಆಹಾರವನ್ನು ತಿನ್ನಿ. ಅವುಗಳನ್ನು ದೇಹ ಸಹಜವಾಗಿ ಸ್ವೀಕರಿಸುತ್ತದೆ. ದೂರದಿಂದ ತಂದಿರುವುದು, ಸೇಬು, ಗೋಧಿ, ಬಾಸಮತಿ ಅಕ್ಕಿ ಇತ್ಯಾದಿ, ಮತ್ತು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳಿಂದ ಋತುವಿನಲ್ಲಿ ಬೆಳೆಯುವ ಎಲ್ಲವನ್ನೂ ನಿಷೇಧಿಸಿ. ಪ್ಯಾಕ್ ಆಗಿ ಬರುವ ಹಣ್ಣು, ತರಕಾರಿಗಳು ಅಂದವಾಗಿ ಕಾಣಲು ಅಪಾಯಕಾರಿ ರಾಸಾಯನಿಕಗಳಿಂದ ಮೇಕಪ್ ಮಾಡಿಕೊಂಡಿರುತ್ತದೆ. ಎಂಜೈಮ್ ಸೂಕ್ಷ್ಮಾಣುಜೀವಿಗಳು ಯಾವಾಗಲೂ ಸತ್ತು ಹೋಗಿರುವುದರಿಂದ ಅವು ಹೆಣಕ್ಕೆ ಶೃಂಗರಿಸಿದ ಹಾಗಿರುತ್ತವೆ. ದೇಹಕ್ಕೆ ಬೇಕಾಗಿರುವುದು ಕೇವಲ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್ ಮುಂತಾದವುಗಳು ಎಂದು ವಿಜ್ಞಾನಿಗಳು ನಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ. ತಾಜಾ ಹಣ್ಣು, ತರಕಾರಿ, ಮಾಂಸಗಳಲ್ಲಿರುವ ಲಕ್ಷಾಂತರ ಸೂಕ್ಷ್ಮಾಣುಜೀವಿಗಳು ನಮ್ಮ ಪಚನ ಕ್ರಿಯೆಯಲ್ಲಿ ಸಹಕರಿಸುತ್ತವೆ. ಪ್ರಾಣಿಗಳು ಸಹ 1-2 ದಿನ ಹಳೆಯದಾದ ಮಾಂಸವನ್ನು ತಿನ್ನುವುದಿಲ್ಲ. ಆದರೆ ಮನುಷ್ಯ ಮಾತ್ರ ತಿಂಗಳುಗಟ್ಟಲೆ ಹಳೆಯದಾದ ಆಹಾರವನ್ನು ರುಚಿಯಾಗಿಸಿಕೊಂಡು ಮುಕ್ಕುತ್ತಿದ್ದಾನೆ. ಮೊಲ್ಗಳ ಬದಲಾಗಿ ರಸ್ತೆಯ ಮೂಲೆಯ ಅಂಗಡಿಯನ್ನೇ ಬಳಸಿ. ರಾಸಾಯನಿಕಗಳ ಪ್ರಭಾವ ಕಡಿಮೆಯಾಗಿರುವುದರಿಂದ ಹಣ್ಣು, ತರಕಾರಿಗಳು ಬಾಡಿದಂತೆ ಕಾಣಬಹುದು. ಆದರೆ ಅವು ಸುರಕ್ಷಿತ. ನಿಮ್ಮ ಹಣ ಬಹುರಾಷ್ಟ್ರೀಯ ಕಂಪನಿಗಳನ್ನು ತಲುಪದೆ ನಿಮ್ಮ ಬಡಾವಣೆಯಲ್ಲಿಯೇ ಸುತ್ತಾಡಲಿ. ಪ್ಯಾಕ್ ಆಗಿ ಬರುವ ಎಲ್ಲ ಆಹಾರ ವಸ್ತುಗಳು, ಹಣ್ಣಿನ ರಸ, ತಂಪು ಪಾನೀಯಗಳು, ಚಾಕೊಲೇಟ್, ಬಿಸ್ಕತ್, ಬ್ರೆಡ್ಗಳನ್ನು ಸಂಪೂರ್ಣ ನಿಲ್ಲಿಸಿ. ಇವು ನಿರುಪಯುಕ್ತವಷ್ಟೇ ಅಲ್ಲ, ಅಪಾಯಕಾರಿ ಕೂಡ. ಹಣದ ದೃಷ್ಟಿಯಿಂದಲೂ ಇವು ದುಬಾರಿ. ಅಪಾಯಕಾರಿ ಸಂರಕ್ಷಕಗಳು, ಪ್ರಿಸರ್ವೇಟಿವ್ ಮತ್ತು ಪ್ಲಾಸ್ಟಿಕ್ ಕವಚಗಳನ್ನು ಬಳಸಿರುತ್ತಾರೆ. ಸಿದ್ಧವಾದ ದ್ರವ ಆಹಾರಗಳಂತೂ ತುಂಬಾ ಅಪಾಯಕಾರಿ ಎಂಬುದನ್ನು ಮರೆಯಬೇಡಿ.
ಹಾಲು ಮತ್ತು ಅದರ ಉತ್ಪನ್ನಗಳು ಕೂಡ ಅಷ್ಟು ಉಪಯುಕ್ತವಲ್ಲ. ಶಿಲಾಯುಗದ ಮಾನವರು ತಾಯಿಯ ಹಾಲನ್ನು ಕುಡಿಯುವುದನ್ನು ನಿಲ್ಲಿಸಿದ ಮೇಲೆ ಕೇವಲ ತಾಜಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಸೇವಿಸುತ್ತಿದ್ದರು. ಹಾಲಿನಲ್ಲಿರುವ ಪ್ರೋಟೀನ್, ಕೆಸಿನ್, ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಾಕಷ್ಟು ತೊಂದರೆಗಳನ್ನು ಉಂಟುಮಾಡುತ್ತದೆ ಎಂಬುದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ಹಾಗಾಗಿ ಸಾಧ್ಯವಾದಷ್ಟು ಹಾಲಿನ ಉತ್ಪನ್ನಗಳನ್ನು ಕಡಿಮೆ ಸೇವಿಸಿ. ರಿಫೈನ್ಡ್ ಹೆಸರಿನಲ್ಲಿ ಬರುವ ಯಾವುದೂ ಉಪಯುಕ್ತವಲ್ಲ. ನಿಮ್ಮ ಊರಿನ ಸುತ್ತಲಿನ ಗಾಣದಲ್ಲಿ ತೆಗೆದ ತಾಜಾ ಎಣ್ಣೆಯನ್ನು ಬಳಸಿ. ಕೃತಕವಾದ ಸಿಹಿಕಾರಕ, ರುಚಿಕಾರಕ, ವೆನಿಗರ್ ಎಲ್ಲವೂ ದೇಹಕ್ಕೆ ಒಂದಲ್ಲ ಒಂದು ರೀತಿ ಅಪಾಯಕಾರಿ. ಸಾಕಷ್ಟು ಸೊಪ್ಪು ಮತ್ತು ತರಕಾರಿಗಳನ್ನು ನಿಮ್ಮ ಸಣ್ಣ ಜಾಗದಲ್ಲಿಯೇ ಕುಂಡಗಳಲ್ಲಿ ಬೆಳೆಯಬಹುದು. ಇದರಿಂದ ತಾಜಾ ಮತ್ತು ಶುದ್ಧವಾದ ತರಕಾರಿಗಳನ್ನು ತಿನ್ನಬಹುದಲ್ಲವೇ? ಬೆಳೆಯುವುದಕ್ಕೆ ಮಾಡುವ ಶ್ರಮ ಉತ್ತಮ ವ್ಯಾಯಾಮವಾಗುತ್ತದೆ. ದೈಹಿಕ ಶ್ರಮ ಅವಮಾನಕರ ಎಂಬುದು ನಿಮ್ಮ ಅಭಿಪ್ರಾಯವಾದರೆ ಕಾಯಿಲೆಗಳಿಗೆ ನೀವು ಬಹಳ ಆಪ್ತರಾಗುತ್ತೀರಿ. ಆಹಾರವನ್ನೇ ಔಷಧಿಯನ್ನಾಗಿ ಮಾಡಿಕೊಳ್ಳಿ ಎನ್ನುವ ಘೋಷಣೆಯೊಂದಿಗೆ ನಿಮ್ಮನ್ನು ದಾರಿ ತಪ್ಪಿಸಿ ಹಣ ಮಾಡುವವರು ಹುಟ್ಟಿಕೊಂಡಿದ್ದಾರೆ. ಎಲ್ಲರ ದೇಹವು ಭಿನ್ನ. ನಿಮ್ಮ ದೇಹ ಪ್ರಕೃತಿಗೆ ಒಗ್ಗುವ ಸಮತೂಕದ ಆಹಾರವನ್ನು ನೀವೇ ಪ್ರಯೋಗಗಳ ಮೂಲಕ ಕಂಡುಕೊಳ್ಳಿ. ಇಲ್ಲಿ ಹೇಳಿರುವ ಆಹಾರ ಪದ್ಧತಿ ಮೇಲ್ನೋಟಕ್ಕೆ ಸಾಧ್ಯವಿಲ್ಲದ್ದು ಎನ್ನಿಸಬಹುದು. ಎಲ್ಲವನ್ನೂ ಒಂದೇ ಹಂತದಲ್ಲಿ ಮಾಡಬೇಕಿಲ್ಲ. ಹಂತ ಹಂತವಾಗಿ ನಿಮ್ಮ ನಾಲಿಗೆಯನ್ನು ಈ ಪದ್ಧತಿಗೆ ಒಗ್ಗಿಸಬಹುದು. ಅದು ಸಾಧ್ಯವೇ ಇಲ್ಲ ಎಂದು ನಿಮಗೆ ಅನ್ನಿಸಿದರೆ ನೀವು ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳ ಹಿಂದೆ ಸುತ್ತುವುದು ಅನಿವಾರ್ಯವಾಗಬಹುದು. 8 ಪ್ರವಾಸ. ಆ ನೀಲಿ ವಜ್ರದ ಪಯಣ, ಗಂಡಿಕೋಟ. ಪೆನ್ನಾರ್ ನದಿ ಗಂಡಿಕೋಟೆಯ ಬಳಿ ಸೃಷ್ಟಿಸಿರುವ ಪ್ರಾಕೃತಿಕ ಜಾದುವಿಗೆ ಭಾರತದ ಗ್ರ್ಯಾಂಡ್ ಕ್ಯಾನಿಯನ್ ಎಂದು ಪ್ರಸಿದ್ಧವಾಗಿದೆ. ಈ ಪರಿಸರದ ಕೊಲ್ಲೂರಿನ ಗಣಿಯಿಂದ ಹೊರಬಂದ ನೀಲಿ ವಜ್ರ ವಿಶ್ವ ಪರ್ಯಟನೆಯನ್ನೇ ನಡೆಸಿದೆ. ಕರ್ನಾಟಕದ ಚಿಕ್ಕಬಳ್ಳಾಪುರದ ಜಿಲ್ಲೆಗೂ ಆಂಧ್ರದ ಕಡಪ ಜಿಲ್ಲೆಗೂ 220 ಕಿಲೋಮೀಟರ್ ಅಂತರವಿದೆ. ಎರಡನ್ನೂ ಕೃಳಬಳ್ಳಿಯಂತೆ ಬೆಸೆದಿದೆ ಪೆನ್ನಾರ್ ನದಿ. ಅದು ಮುಂದೆಯೂ ಹರಿಯುತ್ತಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಡಪ ಜಿಲ್ಲೆಯಲ್ಲಿಯೇ ಪೆನ್ನಾರ್ ನದಿಯನ್ನು ಅದರ ಅಕ್ಕ ತಂಗಿಯರಾದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಹುಟ್ಟುವ ಚಿತ್ರಾವತಿ ಮತ್ತು ಪಾಪಾಗ್ನಿ ನದಿಗಳು ಬಂದು ಸೇರಿಕೊಳ್ಳುತ್ತವೆ. ಪೆನ್ನಾರ್ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಹತ್ತಿರವಿರುವ ಚನ್ನರಾಯಸ್ವಾಮಿ ಅಥವಾ ಚನ್ನಕೇಶವ ಬೆಟ್ಟದಲ್ಲಿ ಹುಟ್ಟುತ್ತದೆ. ಕರ್ನಾಟಕದಲ್ಲಿ ಇದನ್ನು ಉತ್ತರ ಪಿನಾಕಿನಿ ಎಂದು ಕರೆಯುತ್ತಾರೆ. ಈ ನದಿಯ ಉದ್ದ 597 ಕಿಲೋಮೀಟರ್. ಅದರಲ್ಲಿ 61 ಕಿಲೋಮೀಟರ್ ದೂರ ಕರ್ನಾಟಕದಲ್ಲಿ ಹರಿಯುತ್ತದೆ. ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ 48 ಕಿಲೋಮೀಟರ್ ದೂರ ಹರಿದ ನಂತರ ಆಂಧ್ರಪ್ರದೇಶವನ್ನು ಪ್ರವೇಶಿಸುತ್ತದೆ. ಅಲ್ಲಿ ಹಿಂದೂಪುರ ಮತ್ತು ಪಾವಗಡ ತಾಲೂಕಿನಲ್ಲಿ ಹರಿದು ನೆಲ್ಲೂರು ಜಿಲ್ಲೆಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಮತ್ತು ಗೌರಬಿದನೂರು ಉತ್ತರ ಪಿನಾಕಿನಿ, ಪೆನ್ನಾರ್ ನದಿಯ ದಡದ ಮೇಲಿದೆ. ಈ ನದಿ ಬಿಲ್ಲಿನ ಆಕಾರದಲ್ಲಿ ಇರುವುದರಿಂದ ಅದಕ್ಕೆ ಶಿವನ ಧನಸ್ಸು ಪಿನಾಕದ ಹೆಸರನ್ನಿಟ್ಟು ಪಿನಾಕಿನಿ ಎಂಬ ಹೆಸರಿನಿಂದಲೂ ಕರೆಯುವರು. ಇದನ್ನು ಉತ್ತರ ಪೆನ್ನಾರ್ ಎಂದು ಕೂಡ ಕರೆಯುತ್ತಾರೆ. ಈ ನದಿಯ ಕರ್ನಾಟಕ ರಾಜ್ಯದ ಜಲಾನಯನ ಪ್ರದೇಶದಲ್ಲಿ ಸುಮಾರು 116 ಕೆರೆಗಳಿವೆ. ಚಿಕ್ಕಬಳ್ಳಾಪುರದ ಜಕ್ಕಲಮಡಗು ಮತ್ತು ಶ್ರೀನಿವಾಸ ಸಾಗರಗಳು ಇದರ 2 ಮುಖ್ಯ ಅಣೆಕಟ್ಟುಗಳು. ವಿದುರಾಶ್ವತ್ಥ ಪುಣ್ಯಕ್ಷೇತ್ರ ಇರುವುದು ಇದರ ದಡದಲ್ಲೇ. ನಂದಿ ಬೆಟ್ಟದ ಉತ್ತರಕ್ಕಿರುವ ಹರಿಹರೇಶ್ವರ ಬೆಟ್ಟದಲ್ಲಿ ಹುಟ್ಟುವ ಚಿತ್ರಾವತಿ ನದಿಯು ಕಡಪ ಜಿಲ್ಲೆಯ ಗಂಡಿಕೋಟದಲ್ಲಿ ಪೆನ್ನಾರ್ ಸೇರುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟುವ 2 ನದಿಗಳು ಅಕ್ಕತಂಗಿಯರಂತೆ ಕೈ ಹಿಡಿದು ಒಂದರೊಳಗೊಂದು ಒಂದಾಗಿ ಸಾವಧಾನವಾಗಿ ಹರಿಯುವ ನೋಟವಂತೂ ಕಣ್ಣಿಗೆ ಹಬ್ಬ. ಮತ್ತೊಂದು ವಿಶೇಷವೆಂದರೆ ಚಿಕ್ಕಬಳ್ಳಾಪುರದ ಬಳಿಯ ಕಳವಾರದ ಬಳಿ ಹುಟ್ಟುವ ಪಾಪಾಗ್ನಿ ನದಿ ಕೂಡ ಪೆನ್ನಾರ್ ನದಿಯನ್ನು ಮುಂದೆ ಕಮಲಾಪುರಂ ಬಳಿ ಸೇರುತ್ತದೆ. ಅಲ್ಲಿಂದ ಒಂದೇ ತಾಯಿಯ 3 ಮಕ್ಕಳದು ಜೊತೆಗೂಡಿ ಪಯಣ. ಗಂಡಿಕೋಟದ ಗ್ರ್ಯಾಂಡ್ ಕ್ಯಾನಿಯನ್. ಅಮೆರಿಕದ ಅರಿಜೋನಾ ರಾಜ್ಯದಲ್ಲಿರುವ ಗ್ರ್ಯಾಂಡ್ ಕ್ಯಾನಿಯನ್ ಹೋಲಿಕೆ ಇರುವ ನಿಸರ್ಗದ ಕುಸುರಿಯನ್ನು ಪೆನ್ನಾರ್ ನದಿ ಗಂಡಿಕೋಟೆಯ ಬಳಿ ಸೃಷ್ಟಿಸಿದೆ. ಅದನ್ನು ಭಾರತದ ಗ್ರ್ಯಾಂಡ್ ಕ್ಯಾನಿಯನ್ ಎನ್ನುವರು. ಇತಿಹಾಸದ ಪಳೆಯುಳಿಕೆಗಳಂತಿರುವ ಇಲ್ಲಿನ ದೇವಾಲಯ, ಕಲ್ಯಾಣಿ, ಮಸೀದಿ, ಅರಮನೆ, ಧಾನ್ಯ ಸಂಗ್ರಹಾಲಯ, ಗರಡಿಮನೆ ಎಲ್ಲವನ್ನೂ 3 ಕಡೆಗಳಿಂದ ಕಣಿವೆ ಆವರಿಸಿದೆ. ಕಣಿವೆ ಎಂದರೆ ಅದೊಂದು ದುರ್ಗಮ್ಯ ಪ್ರಪಾತ.
ಕಣಿವೆಯ ಆಳದಲ್ಲಿ ಹರಿಯುವ ಪೆನ್ನಾರ್ ನದಿ ದಶಲಕ್ಷ ವರ್ಷಗಳಿಂದ ಎರ್ರಮಲ, ಕೆಂಪು ಬೆಟ್ಟಗಳು, ಶ್ರೇಣಿಯ ಬೆಟ್ಟಗುಡ್ಡಗಳನ್ನು ಕೇಕ್ ಕತ್ತರಿಸಿದಂತೆ ಕತ್ತರಿಸಿದ್ದು, ಪ್ರಪಾತದ ಎರಡೂ ಕಡೆ ಸುಮಾರು 400 ಅಡಿಗಳಷ್ಟು ಎತ್ತರದ ಅಭೇದ್ಯವಾದ ಕೆಂಪು ಬಂಡೆಗಳ ಗೋಡೆಯೇ ನಿರ್ಮಾಣವಾಗಿದೆ. ಬಂಡೆಗಳ ಮೇಲೆ ನಿಂತು ನೋಡಿದರೆ ಶಾಂತವಾಗಿ ಬಾಗಿ ಬಳುಕುತ್ತಾ, ಆಳವಾದ ಕಮರಿಯಲ್ಲಿ ಹಸಿರು ಬಣ್ಣದಲ್ಲಿ ಹರಿಯುವ ಪೆನ್ನಾರ್ ನದಿ ಸುತ್ತ ಆವರಿಸಿದ ಕೆಂಪು ಬಂಡೆಗಳು ನಮಗೆ ನಿಸರ್ಗದ ಚಮತ್ಕಾರದಂತೆ ಭಾಸವಾಗುತ್ತದೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ವಿವಿಧ ರೀತಿಯಲ್ಲಿ, ಸೂರ್ಯನಿಲ್ಲದ ಮೋಡ ಮುಸುಗಿದಾಗಲೂ ಮತ್ತೊಂದು ರೀತಿಯಲ್ಲಿ ಕಾಣುವ ಇಲ್ಲಿನ ಭೂದೃಶ್ಯವನ್ನು ನೋಡಿಯೇ ಸವಿಯಬೇಕು. ಗಂಡಿಕೋಟ ಕೋಟೆ. ಕಡಪ ಜಿಲ್ಲೆಯ ಜಮ್ಮಲ ಮಡಗುವಿನಿಂದ 15 ಕಿಲೋಮೀಟರ್ ದೂರದಲ್ಲಿರುವುದೇ ಗಂಡಿಕೋಟ. ಭಾರತದ ಅಭೇದ್ಯ ಕೋಟೆಗಳಲ್ಲಿ ಒಂದು ಎಂದೇ ಹೆಸರಾಗಿದ್ದ ಈ ಸ್ಥಳವನ್ನು ಕಲ್ಯಾಣ ಚಾಲುಕ್ಯರು, ಪೆಮ್ಮಸಾನಿ ನಾಯಕರು ಹಾಗೂ ಗೋಲ್ಕೊಂಡ ಸುಲ್ತಾನರು ಆಳ್ವಿಕೆ ನಡೆಸಿದ್ದಾರೆ. ಪೆಮ್ಮಸಾನಿ ನಾಯಕ ವಂಶಸ್ಥರು ಇಲ್ಲಿ ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದರು. ಪ್ರಪಾತದ ಗೋಡೆಗಳನ್ನೇ ರಕ್ಷಣಾತ್ಮಕವಾಗಿ ಬಳಸಿಕೊಂಡು ಅಂದಿನ ರಾಜರು ಗಂಡಿಕೋಟೆಯನ್ನು ನಿರ್ಮಿಸಿದ್ದರು. ಹಾಗಾಗಿ ಅದೊಂದು ಅಭೇದ್ಯವಾದ ಕೋಟೆ ಎಂದು ಹೆಸರಾಗಿತ್ತು. ಸುಮಾರು 14ನೇ ಶತಮಾನದ ಆದಿಭಾಗದಲ್ಲಿ ಪ್ರಾರಂಭವಾದ ಈ ಕೋಟೆಯನ್ನು ಹಲವು ಹಂತಗಳಲ್ಲಿ ಕಟ್ಟಲಾಗಿದೆ. ಇಲ್ಲಿನ ಪ್ರಮುಖರಾದ ರಾಜರು ಪೆಮ್ಮಸಾನಿ ನಾಯಕರು. ಪೆಮ್ಮಸಾನಿ ನಾಯಕರು ಹಲವಾರು ಯುದ್ಧಗಳಲ್ಲಿ ವಿಜಯನಗರದ ಪರವಾಗಿ ನಿಂತಿದ್ದರು. ಕೃಷ್ಣದೇವರಾಯನ ಅಳಿಯ ರಾಮರಾಯ ಕೂಡ ಒಮ್ಮೆ ಈ ಕೋಟೆಯಲ್ಲಿ ಆಶ್ರಯ ಪಡೆದಿದ್ದ. ಆಗ ಬಂಗಾರು ತಿಮ್ಮನಾಯುಡು ಎಂಬ ಇಲ್ಲಿನ ರಾಜ, ರಾಮರಾಯನ ಶತ್ರುಗಳನ್ನು ಸೋಲಿಸಿ ಆತನಿಗೆ ಜಯ ತಂದುಕೊಟ್ಟಿದ್ದ. ಗಂಡಿಕೋಟೆಯ ನಾಯಕರು ಎಂದು ತಮ್ಮನ್ನು ಸಂಪೂರ್ಣ ಸ್ವತಂತ್ರ ರಾಜರೆಂದು ಘೋಷಿಸಿಕೊಂಡಿರಲಿಲ್ಲ. ವಿಜಯನಗರದ ಸ್ನೇಹಿಗಳಾಗಿಯೂ, ಬೆಂಬಲಿಗರಾಗಿಯೂ, ಸಾಮಂತರಂತೆಯೂ ಇದ್ದವರು ಇವರು. ಗೋಲ್ಕೊಂಡ ಸುಲ್ತಾನನ ಮಂತ್ರಿ ಹಾಗೂ ದಂಡನಾಯಕ ಮೀರ್ಜುಮ್ಲಾ ಚಿನ್ನ ತಿಮ್ಮನಾಯುಡುವಿನಿಂದ ಈ ಕೋಟೆಯನ್ನು ಕಸಿದುಕೊಂಡ. ಕೊನೆಗೆ ಗಂಡಿಕೋಟೆಯ ಮಂತ್ರಿ ಪೊಡಿಲಿ ಲಿಂಗಣ್ಣನ ಜೊತೆ ಷಡ್ಯಂತ್ರ ಹೂಡಿ ಆ ಮಂತ್ರಿ ಮೋಸದಿಂದ ಚಿನ್ನ ತಿಮ್ಮನಾಯುಡುಗೆ ವಿಷ ಹೋಕಿ ಕೊಲೆ ಮಾಡಿದನೆಂದು ಕೆಲ ಚರಿತ್ರಕಾರರು ಹೇಳುವರು. ಟ್ರಾವರ್ನಿಯರ್ ಬ್ಲೂ. ಆಗಿನ ಕಾಲದಲ್ಲಿ ಭಾರತದ ಬಹುಪಾಲು ವಜ್ರಗಳು ಬರುತ್ತಿದ್ದದ್ದೇ ಗೋಲ್ಕೊಂಡ ಮತ್ತು ಗಂಡಿಕೋಟೆಯ ಸುತ್ತಲ ಪ್ರದೇಶಗಳಿಂದ. ಗೋಲ್ಕೊಂಡದ ಪ್ರಸಿದ್ಧ ವಜ್ರಗಳು ಬರುತ್ತಿದ್ದದ್ದೇ ಗಂಡಿಕೋಟೆ, ಗುಂಟೂರಿನ ಬಳಿಯ ಕೊಲ್ಲೂರು, ಪರಿಟಾಲ ಮುಂತಾದ ಕಡೆಯ ಗಣಿಗಳಿಂದ. ಪ್ರಸಿದ್ಧ ಕೊಹಿನೂರ್ ವಜ್ರ ಬಂದದ್ದು ಕೊಲ್ಲೂರಿನಿಂದ. ಹಾಗೆಯೇ ಟ್ರಾವರ್ನಿಯರ್ ಬ್ಲೂ ಕೊಲ್ಲೂರಿನ ಗಣಿಯಲ್ಲೇ ಸಿಕ್ಕಿದ್ದು ಎನ್ನುವರು. ಫ್ರಾನ್ಸ್ ದೇಶದ ವ್ಯಾಪಾರಿ ಟ್ರಾವರ್ನಿಯರ್ ಈ ಕೋಟೆ ಮೀರ್ಜುಮ್ಲಾ ವಶವಾದ ಬಳಿಕ ಇಲ್ಲಿ ಬಂದು ಕೆಲವು ದಿನ ಕಳೆಯುತ್ತಾನೆ. ಮೀರ್ಜುಮ್ಲಾ ವಿಶೇಷವಾದ ಸ್ವಾಗತ ನೀಡುವುದರ ಜೊತೆಗೆ ಆತನನ್ನು ತನ್ನ ಪ್ರಮುಖ ಅತಿಥಿಯಂತೆ ಕಾಣುತ್ತಾನೆ. ಗಂಡಿಕೋಟದ ಚಿನ್ನ ತಿಮ್ಮನಾಯುಡುವಿನಿಂದ ಕೋಟೆಯೊಂದಿಗೆ ವಜ್ರ, ವೈಡೂರ್ಯಗಳನ್ನೆಲ್ಲ ಗೆದ್ದ ಮೀರ್ಜುಮ್ಲಾ ಈ ನೀಲಿ ವಜ್ರವನ್ನು ಟ್ರಾವರ್ನಿಯರ್ಗೆ ಮಾರುತ್ತಾನೆ. ಟ್ರಾವರ್ನಿಯರ್ ಭಾರತದಿಂದ ಹೊತ್ತೊಯ್ದ ಜಗತ್ ಪ್ರಸಿದ್ಧ ವಜ್ರಕ್ಕೆ ಟ್ರಾವರ್ನಿಯರ್ ಬ್ಲೂ ಎನ್ನುವ ಹೆಸರು ಬಂತು. ಅತ್ಯಂತ ಸುಂದರವಾದ ಈ ವಜ್ರವನ್ನು ಹೊಂದಿದ್ದವರಿಗೆ ಕೆಡುಕಾಗುತ್ತದೆ ಎಂಬ ಅಪಖ್ಯಾತಿ ಇದರದ್ದು. ಟ್ರಾವರ್ನಿಯರ್ ಭಾರತದಿಂದ ಹೊತ್ತೊಯ್ದ ವಜ್ರ 112 ಕ್ಯಾರೆಟ್ ಇತ್ತು. ಆತ ಅದನ್ನು ಫ್ರಾನ್ಸ್ ದೊರೆ 14ನೇ ಲೂಯಿಸ್ಗೆ ಮಾರಿದ. ಅಲ್ಲಿ ಅದು ಹೊಳಪನ್ನು ಪಡೆದು 67 ಕ್ಯಾರೆಟ್ಗೆ ಕುಗ್ಗಿ ರಾಜನ ಕಂಠೀಹಾರದಲ್ಲಿ ಸ್ಥಾನ ಪಡೆದು ಫ್ರೆಂಚ್ ಬ್ಲೂ ಎಂಬ ಹೆಸರು ಪಡೆಯಿತು. ಮುಂದೆ ನಡೆದ ಫ್ರೆಂಚ್ ಕ್ರಾಂತಿಯಲ್ಲಿ ರಾಜನ ತಲೆ ಹೋಗುತ್ತದೆ. ನೀಲಿ ವಜ್ರ ಕಾಣೆಯಾಗುತ್ತದೆ. 1792ರಲ್ಲಿ ಮಾಯವಾದ ವಜ್ರ 1812ರಲ್ಲಿ ಇಂಗ್ಲೆಂಡಿನ ವ್ಯಾಪಾರಿಯೊಬ್ಬನ ಬಳಿ ಇದ್ದುದಾಗಿ ಹೇಳಲಾಗುತ್ತದೆ. 1839ರಲ್ಲಿ ಈ ವಜ್ರದ ಅಧಿಕೃತ ಮಾಲೀಕ ಹೆನ್ರಿ ಫಿಲಿಪ್ ಹೋಪ್ ಎಂದು ದಾಖಲಾಗಿದ್ದು, ಅವನಿಂದಾಗಿಯೇ ಇದಕ್ಕೆ ಹೋಪ್ ಡೈಮಂಡ್ ಎಂಬ ಹೆಸರು ಬಂದಿತು. ಹೋಪ್ ಕುಟುಂಬದವರಿಂದ ಮಾರಾಟವಾಗಿ ಅದು ನ್ಯೂಯಾರ್ಕಿಗೆ ತಲುಪಿ ನಂತರ ಪ್ಯಾರಿಸ್ನಲ್ಲಿ ಹರಾಜಾಗಿ ಪಿಯರಿ ಕಾರ್ಟಿಯರ್ ಮುಖಾಂತರ ಅಮೆರಿಕೆಯ ಮೆಕ್ಲೀನ್ ಎಂಬ ಸಿರಿವಂತ ಮಹಿಳೆಯ ಪಾಲಾಯಿತು. ಆಗ ಈ ವಜ್ರವು ನೆಕ್ಲೇಸಿನ ಪೆಂಡೆಂಟ್ ಸ್ವರೂಪ ಪಡೆದುಕೊಂಡಿತು. ಈ ವಜ್ರ ಯಾರ ಬಳಿ ಬರುತ್ತಿತ್ತೋ ಅವರೆಲ್ಲರೂ ಹಣಕಾಸಿನ ಮುಗ್ಗಟ್ಟಿನಿಂದಲೋ ಅಥವಾ ಯಾವುದೋ ಸಮಸ್ಯೆಗೂ ಒಳಗಾದದ್ದು ಅದಕ್ಕೆ ಅಪಖ್ಯಾತಿಯನ್ನು ತಂದಿಟ್ಟಿತ್ತು. 1947ರಲ್ಲಿ ಮೆಕ್ಲೀನ್ ನಿಧನದ ನಂತರ ಆಕೆಯಲ್ಲಿದ್ದ ಅಷ್ಟು ವಜ್ರ, ವೈಡೂರ್ಯಗಳನ್ನು ನ್ಯೂಯಾರ್ಕಿನ ಹ್ಯಾರಿ ವಿನ್ಸ್ಟನ್ ಎಂಬ ಕಂಪನಿ ಕೊಂಡುಕೊಂಡಿತು.
ಸುಮಾರು 10 ವರ್ಷಗಳ ಕಾಲ ಅವುಗಳ ಪ್ರದರ್ಶನವನ್ನು ವಿವಿಧೆಡೆ ಏರ್ಪಡಿಸುತ್ತಿದ್ದ ಕಂಪನಿ ಈ ನೀಲಿ ವಜ್ರವನ್ನು 10 ನವೆಂಬರ್ 1958ರಲ್ಲಿ ಸ್ಮಿಥ್ಸೋನಿಯನ್ ವಿಶ್ವವಿದ್ಯಾಲಯಕ್ಕೆ ಕೊಡುಗೆಯಾಗಿ ನೀಡಿತು. 9 ಚಿಣ್ಣರ ಪುಟ ಅಂತೂ ಶಾಲೆಗೆ ಹೊರಟರು. ರಜೆ ಮುಗಿಯುತ್ತಾ ಬಂದಂತೆ ಬೀದಿಯ ಮಕ್ಕಳಿಗೆಲ್ಲ ಚಿಂತೆ ಶುರುವಾಯಿತು. ಚಾಡಿ ಬಿಟ್ಟಿದ್ದವರು ಚಾಡಿ ಕಟ್ಟಿದರು, ಮುನಿಸಿಕೊಂಡಿದ್ದವರು ಮಾತಾಡತೊಡಗಿದರು. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗದಿದ್ದವರು ಈಗ ಒಂದಾಗತೊಡಗಿದರು. ಹೀಗೆಂದಾಕ್ಷಣ ಇವರೇನು ಆಟ ನಿಲ್ಲಿಸಿ ಮನೆಯಲ್ಲಿ ಕುಳಿತ ಮಕ್ಕಳೆಲ್ಲ ಕಿತ್ತಾಡಿಕೊಂಡೇ ಅವರ ಮೇಲೆ ಇವರು, ಇವರ ಮೇಲೆ ಅವರು ಚಾಡಿ ಹೇಳುತ್ತಾ ಆಟವನ್ನು ಸೊಗಸಾಗಿ ಸಾಕೆನ್ನಿಸುವಷ್ಟೇ ಆಡಿ ಸುಸ್ತಾಗಿ ಮನೆಗೆ ತೆರಳುತ್ತಿದ್ದವರು. ಶಾಲೆ ಶುರುವಾಗಿ ಬಿಟ್ಟರೆ ಆಟಕ್ಕೇನು ಮಾಡುವುದು? ಶಾಲೆ ಯಾಕಾದರೂ ಓಪನ್ ಆಗುತ್ತಪ್ಪ? ನಾವೆಲ್ಲ ಎಷ್ಟು ಆರಾಮಾಗಿದ್ವಿ. ಈ ಟೀಚರ್ಸ್ ಎಲ್ಲ ಯಾಕಾದ್ರೂ ಬರ್ತಾರೋ? ಮಕ್ಕಳಿಗೆ ಇದೇ ಚಿಂತೆ. ಒಂದು ದಿನ ಉನ್ನತಿ ಮನೆಗೆ ಓಡಿ ಬಂದವಳೆ, ಅಮ್ಮ, ನಂಗೆ ಶಾಲೆಗೆ ಹೋಗಲಿಕ್ಕೆ ಸ್ವಲ್ಪವೂ ಇಷ್ಟವಿಲ್ಲ. ನನ್ನ ಅಜ್ಜಿ ಮನೆಗೆ ಕಳಿಸಿಬಿಡು ಎಂದಳು. ಉನ್ನತಿಯ ಅಮ್ಮನಿಗೆ ಅದೆಲ್ಲಿತ್ತೋ ಕೋಪ. ಬಾಯ್ ಮುಚ್ಚು, ತಿಂಗಳೆಲ್ಲ ಅಲ್ಲೇ ಇತ್ತು ಬಂದಿದ್ದೀಯ. ಈಗ ನೋಡಿದರೆ ಬೀದಿಯಲ್ಲೇ ಇರುತ್ತೀಯ. ಇನ್ನು ಎಷ್ಟು ರಜಾ ಬೇಕು ನಿಂಗೆ? ಸುಮ್ಮನೆ ಶಾಲೆಗೆ ಹೋಗುತ್ತಿರಬೇಕು. ರಾದ್ಧಾಂತ ಮಾಡಿದ್ರೆ ನಿಮ್ಮಪ್ಪನಿಗೆ ಹೇಳಿ ಕಡುಬು ಕೊಡಿಸುವೆ ಎಂದಳು. ಅಮ್ಮ, ನಿಜ ಹೇಳಲ, ನನಗೆ ಅಜ್ಜಿ ಮಾಡೋ ಕಡುಬು ತಿನ್ಬೇಕು ಅಂತ ಆಸೆ ಆಗಿದೆ. ಅದಕ್ಕೆ ಊರಿಗೆ ಹೋಗ್ತೀನಿ ಅಂತಿರೋದು. ನೆವ ಸಿಕ್ಕಿದ ತಕ್ಷಣ ಅದನ್ನೇ ಹಿಡಿದುಕೊಂಡಳು ಉನ್ನತಿ. ನೋಡು, ನಿನ್ನ ಸ್ನೇಹಿತರೆಲ್ಲ ಶಾಲೆಗೆ ಹೋಗಲು ಹೇಗೆ ತಯಾರಿ ನಡೆಸುತ್ತಿದ್ದಾರೆ. ನೀನೊಬ್ಬಳೆ ಹೀಗೆ ಆಡ್ತಿರೋದು ಎಂದಳು. ಅಮ್ಮ, ಎಲ್ಲರೂ ಶಾಲೆಗೆ ಹೋಗೋದು ಬೇಡ ಅಂತಿದ್ದಾರಮ್ಮ. ಅದಕ್ಕೆ ನಾನು ಹೋಗಲ್ಲ. ಉನ್ನತಿಯ ಅಮ್ಮ ಸಾವಿತ್ರಿಗೆ ಮಕ್ಕಳ ಯೋಜನೆ ಅರ್ಥವಾಯಿತು. ಇಡೀ ಬೀದಿಯ ಮಕ್ಕಳೆಲ್ಲ ಆಟದ ಗುಂಗಿನಿಂದ ಹೊರಬಂದಿಲ್ಲ. ಇದಕ್ಕೊಂದು ಉಪಾಯ ಮಾಡಬೇಕು. ಶಾಲೆ ಬಾಗಿಲು ತೆರೆಯಲು ಇನ್ನೂ 2 ದಿನ ಮಾತ್ರ ಬಾಕಿ ಇರುವುದು. ಅಷ್ಟರಲ್ಲಿ ಈ ಮಕ್ಕಳನ್ನು ಶಾಲೆಗೆ ತೆರಳುವಂತೆ ಮನವೊಲಿಸಬೇಕು ಎಂದು ಯೋಚಿಸಿದ ಸಾವಿತ್ರಿ ಒಂದು ಉಪಾಯ ಮಾಡಿದಳು. ಎಲ್ಲರಿಗೂ ಖುಷಿಯೋ ಖುಷಿ. ಹತ್ತಿರದಲ್ಲೇ ಹರಿಯುವ ನದಿಯ ಬಳಿಗೆ ಹೊರ ಸಂಚಾರ ಹೊರಟಿದ್ದಾರೆ. ಮಕ್ಕಳು ಮತ್ತು ಅವರ ತಾಯಂದಿರು ಎಲ್ಲರ ಕೈಲೂ ಅವರವರ ಬುತ್ತಿ, ಕೆಲವು ಕುರುಕಲು ತಿಂಡಿಗಳಿದವು. ಬೀದಿಯ ಮಕ್ಕಳು ಕುಣಿಯುತ್ತಾ ಹೊರಟವು. ನದಿಯ ತೀರದಲ್ಲಿ ಹಿರಿಕಿರಿಯರೆಲ್ಲರೂ ಆಟವಾಡಿ ಕುಣಿದು ಕುಪ್ಪಳಿಸಿದರು. ತಂದಿದ್ದ ಉಪಹಾರಗಳನ್ನು ಹಂಚಿಕೊಂಡು ತಿಂದರು. ಕುರುಕುಗಳನ್ನು ಮೆದ್ದರು. ಹಿರಿಯರು ಮಕ್ಕಳಿಗೆ ಕಥೆ ಹೇಳಿದರು. ಕೊನೆಗೆ ಸನ್ನಿಧಿಯ ಅಮ್ಮ ಒಂದು ಕಥೆ ಹೇಳಿದರು. ಓದಿದ ರಾಮ ಬುದ್ಧಿವಂತನಾದ, ಓದದ ಕಿಟ್ಟಿ ಕೊಡುಗನಾದ ಅಂತ ಕಥೆಯ ಹೆಸರು. ಕಥೆ ಮಕ್ಕಳಿಗೆ ಬಹಳ ಹಿಡಿಸಿತು ಮತ್ತು ಶಾಲೆಗೆ ಪ್ರತಿದಿನ ಹೋಗದೆ ಇಷ್ಟ ಬಂದಾಗ ಹೋಗಿ ಅಶಿಸ್ತನ್ನು ರೂಢಿಸಿಕೊಂಡರೆ ಆಗುವ ಪರಿಣಾಮ ಮಕ್ಕಳಿಗೆ ಅರ್ಥವಾಗುವಂತೆ ವಿವರಿಸಿದರು. ಮಕ್ಕಳ ಬುದ್ಧಿಗೆ ಹಿಡಿದಿದ್ದ ಆಟದ ಭೂತ ಹಿಂದೆ ಸರಿದು ಮಕ್ಕಳ ಮನಸ್ಸು ಶಾಲೆಗೆ ಹೊರಡಲು ತಯಾರಾಯಿತು. ನೀವು ಪ್ರತಿದಿನ ಶಾಲೆಗೆ ಹೋಗಿ ಬನ್ನಿ. ಭಾನುವಾರ, ಶನಿವಾರ ಹೀಗೆ ಹೊರಗೆ ಹೋಗಿ ಬರೋಣ ಎಂದು ತಾಯಂದಿರು ಮಕ್ಕಳ ಮನಸ್ಸಿನಲ್ಲಿ ನಿರೀಕ್ಷೆಯ ಬೀಜ ಬಿತ್ತಿದರು. ಸಂಜೆಯಾಗತೊಡಗಿದಂತೆ ಮಕ್ಕಳು ಶಾಲೆಗೆ ಹೋಗಲು ರೆಡಿಯಾಗಬೇಕು ಎಂದು ಮನೆಗೆ ಹೋಗೋಣವೆಂದು ಅವಸರಿಸತೊಡಗಿದರು. ತಾಯಂದಿರೆಲ್ಲ ಸೇರಿ ಹೊರ ಸಂಚಾರ ಹೊರಟು ಆಟದ ಮೂಲಕವೇ ಮಕ್ಕಳ ಮನವೊಲಿಸಿ ತಯಾರು ಮಾಡಿದರು. ಪುಟ್ಟನ ಮಾತುಗಳು. ಜೇನು ಬೆರೆಸು ಹಾಲಿಗೆ, ಚಪ್ಪರಿಸು ನಾಲಿಗೆ, ಬೆಣ್ಣೆ ತೆಗೆದ ಮಜ್ಜಿಗೆ, ತುಂಬ ಇಷ್ಟ ಅಜ್ಜಿಗೆ, ಸಕ್ಕರೆ ಸುರುಳಿ ಹೋಳಿಗೆ, ಇರಲಿ ಸ್ವಲ್ಪ ನಾಳೆಗೆ, ಮೋಡದಂತೆ ಸಪ್ಪಳ, ತಿಂದು ನೋಡು ಹಪ್ಪಳ, ಗರಿಗರಿ ಬೆಣ್ಣೆ ದೋಸೆಯು, ದಿನವೂ ತಿನ್ನಲು ಆಸೆಯು, ಹಾಲು ಬೆಲ್ಲದ ಶಾವಿಗೆ, ನೈವೇದ್ಯ ತೋರೋ ದೇವಿಗೆ, ಗರಂ ಗರಂ ಚೂಡ ಬಜ್ಜಿ, ಮಾಡಿಕೊಡು ಮುದ್ದು ಅಜ್ಜಿ, ಅಮ್ಮ ಕೊಡು ಬೋರ್ನವಿಟ, ಶಾಲೆಗೆ ಹೋಗ್ತೀನಿ ಬಾಯ್ ಬಾಯ್ ಟಾಟಾ. ಚಿಣ್ಣರ ಚೈತ್ರ. ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ, ಮುಧೋಳ. 10 ಅಡುಗೆ ಮನೆ. ಮನೆಯಲ್ಲೇ ಮಾಡಿ ಮಸಾಲೆ ಪುಡಿ. ಮಸಾಲೆ ಪುಡಿ ಇದ್ದರೆ ಅರ್ಧ ಅಡುಗೆ ತಿಂಡಿ ಆದ ಹಾಗೆ. ಅಂಗಡಿಯಲ್ಲಿ ಎಲ್ಲ ರೀತಿಯ ಮಸಾಲ ಪುಡಿ ಲಭ್ಯ. ಆದರೆ ಇವುಗಳನ್ನು ಮನೆಯಲ್ಲೇ ಮಾಡಿದರೆ ಇನ್ನೂ ರುಚಿಯಾಗಿರುತ್ತದೆ. 1 ಚೆನ್ನ ಮಸಾಲೆ ಪುಡಿ. ಏನೇನು ಬೇಕು?
ಅಜವಾನ ಕಾಳು ಅರ್ಧ ಚಮಚ, ಒಣದಾಳಿಂಬೆ ಬೀಜ 2 ಚಮಚ, ಕಸೂರಿ ಮೇಥಿ 1 ಚಮಚ, ಒಣಮೆಣಸು 8, ಧನಿಯಾ 3 ಚಮಚ, ಏಲಕ್ಕಿ 1, ಜಾಕಾಯಿ 2, ಕಾಳು ಮೆಣಸು 2 ಚಮಚ, ಚಕ್ಕೆ 4 ಇಂಚು, ಲವಂಗ 10, ಜೀರಿಗೆ 2 ಚಮಚ, ಪಲಾವ್ ಎಲೆ 8, ಉಪ್ಪು, ಬ್ಲಾಕ್ ಸಾಲ್ಟ್ 2 ಚಮಚ, ಆಮಚೂರ್ ಪುಡಿ 1 ಚಮಚ, ಒಣಶುಂಠಿ ಪುಡಿ ಅರ್ಧ ಚಮಚ. ಮಾಡೋದು ಹೇಗೆ? ಬಾಣಲೆಗೆ ಉಪ್ಪು, ಆಮಚೂರ್ ಪುಡಿ, ಒಣಶುಂಠಿ ಪುಡಿ, ಬ್ಲಾಕ್ ಸಾಲ್ಟ್ ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಗರಿ ಆಗುವವರೆಗೆ ಹುರಿಯಿರಿ. ಹುರಿದ ಪದಾರ್ಥದೊಂದಿಗೆ ಉಳಿದ ಪದಾರ್ಥಗಳನ್ನು ಸೇರಿಸಿ ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಗಾಳಿಯಾಡದ ಡಬ್ಬಿಯಲ್ಲಿ ತುಂಬಿಸಿ ಬೇಕೆಂದಾಗ ಉಪಯೋಗಿಸಿ. 2 ಚಾಟ್ ಮಸಾಲೆ ಪುಡಿ. ಏನೇನು ಬೇಕು? ಬ್ಲಾಕ್ ಸಾಲ್ಟ್ 125 ಗ್ರಾಂ, ಉಪ್ಪು ಸ್ವಲ್ಪ, ಧನಿಯಾ, ಜೀರಿಗೆ 2 ಚಮಚ, ಕಾಳು ಮೆಣಸು 25 ಗ್ರಾಂ, ಆಮಚೂರ್ ಪುಡಿ ಸ್ವಲ್ಪ, ಒಣಮೆಣಸು 15, ಇಂಗು ಸ್ವಲ್ಪ. ಮಾಡೋದು ಹೇಗೆ? ಬಾಣಲೆಗೆ ಧನಿಯಾ, ಜೀರಿಗೆ, ಕಾಳು ಮೆಣಸು, ಒಣಮೆಣಸು ಹಾಕಿ ಗರಿಯಾಗುವವರೆಗೆ ಹುರಿಯಿರಿ. ಬಳಿಕ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಉಳಿದ ಮಸಾಲೆಯನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈ ಪುಡಿಯನ್ನು ಜರಡಿ ಹಿಡಿದು ಗಾಳಿಯಾಡದ ಡಬ್ಬಿಗೆ ತುಂಬಿಸಿಡಿ. ಚಾಟ್ ಮಸಾಲವನ್ನು 6 ತಿಂಗಳವರೆಗೆ ಉಪಯೋಗಿಸಬಹುದು. 3 ಜಲ ಜೀರಾ ಪುಡಿ. ಏನೇನು ಬೇಕು? ಜೀರಿಗೆ 2 ಚಮಚ, ಕಾಳು ಮೆಣಸು 4 ಚಮಚ, ಲವಂಗ 2 ಚಮಚ, ಒಣದಾಳಿಂಬೆ ಬೀಜ 2 ಚಮಚ, ಒಣಶುಂಠಿ ಪುಡಿ ಅರ್ಧ ಚಮಚ, ಇಂಗು ಅರ್ಧ ಚಮಚ, ಆಮಚೂರ್ ಪುಡಿ 2 ಚಮಚ, ಬ್ಲಾಕ್ ಸಾಲ್ಟ್ 2 ಚಮಚ, ಒಣ ಪುದೀನ ಎಲೆ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋದು ಹೇಗೆ? ಜೀರಿಗೆ, ಕಾಳು ಮೆಣಸು, ಲವಂಗ, ಒಣದಾಳಿಂಬೆ ಬೀಜ ಇವುಗಳನ್ನು ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಗರಿಯಾಗುವವರೆಗೆ ಹುರಿಯಿರಿ. ಬಳಿಕ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಪುಡಿಯನ್ನು ಬೌಲಿಗೆ ಹಾಕಿ ಒಣಶುಂಠಿ ಪುಡಿ, ಇಂಗು, ಆಮಚೂರ ಪುಡಿ, ಬ್ಲಾಕ್ ಸಾಲ್ಟ್, ಒಣ ಪುದೀನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗಾಳಿಯಾಡದ ಡಬ್ಬಿಯಲ್ಲಿ ತುಂಬಿಸಿಡಿ. ಬೇಕೆಂದಾಗ ಜೀರಾ ಜ್ಯೂಸ್ ತಯಾರಿಸಿಕೊಳ್ಳಬಹುದು. 4 ಪಾನಿಪೂರಿ ಮಸಾಲೆ ಪುಡಿ. ಏನೇನು ಬೇಕು? ಒಣ ಪುದೀನ ಸೊಪ್ಪು 2 ಚಮಚ, ಉಪ್ಪು 2 ಚಮಚ, ಸಕ್ಕರೆ ಅರ್ಧ ಚಮಚ, ಸಿಟ್ರಿಕ್ ಆಸಿಡ್ ಕ್ರಿಸ್ಟಲ್ ಅರ್ಧ ಚಮಚ, ಹುರಿದ ಜೀರಿಗೆ 1 ಚಮಚ, ಆಮಚೂರ್ ಪುಡಿ 3 ಚಮಚ, ಬ್ಲಾಕ್ ಸಾಲ್ಟ್ 4 ಚಮಚ. ಮಾಡೋದು ಹೇಗೆ? ಇಲ್ಲಿ ತಿಳಿಸಿರುವ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಗಟ್ಟಿಯಾದ ಮುಚ್ಚಳ ಇರುವ ಡಬ್ಬಿಗೆ ತುಂಬಿಸಿ ಬೇಕೆಂದಾಗ ಉಪಯೋಗಿಸಿ. ರಜಾದಲ್ಲಿ ಮಕ್ಕಳು ಸಂಜೆ ತಿನ್ನಲು ಕೇಳಿದಾಗ ಮನೆಯಲ್ಲೇ ಪಾನಿಪೂರಿ ತಯಾರಿಸಿ ಕೊಡಬಹುದು. 5 ಪಾವ್ ಭಾಜಿ ಮಸಾಲೆ ಪುಡಿ. ಏನೇನು ಬೇಕು? ಸೋಂಪು 1 ಚಮಚ, ಜೀರಿಗೆ 2 ಚಮಚ, ಧನಿಯಾ 3 ಚಮಚ, ಕರಿಬೇವು 10 ಎಲೆ, ಕಪ್ಪು ಏಲಕ್ಕಿ 1, ಲವಂಗ 20, ಕಾಳು ಮೆಣಸು ಅರ್ಧ ಚಮಚ, ಒಣಮೆಣಸು 10, ಪಲಾವ್ ಎಲೆ 2, ಚಕ್ಕೆ 6 ಇಂಚು, ಉಪ್ಪು 1 ಚಮಚ, ಆಮಚೂರ್ ಪುಡಿ 1 ಚಮಚ, ಬ್ಲಾಕ್ ಸಾಲ್ಟ್ 1/4 ಚಮಚ. ಮಾಡೋದು ಹೇಗೆ? ಬಾಣಲೆಗೆ ಉಪ್ಪು, ಆಮಚೂರ್ ಪುಡಿ, ಬ್ಲಾಕ್ ಸಾಲ್ಟ್ ಬಿಟ್ಟು ಉಳಿದ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಗರಿಯಾಗುವವರೆಗೆ ಹುರಿಯಿರಿ. ಹುರಿದ ಪದಾರ್ಥದೊಂದಿಗೆ ಉಳಿದ ಪದಾರ್ಥಗಳನ್ನು ಸೇರಿಸಿ ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಗಾಳಿಯಾಡದ ಡಬ್ಬಿಯಲ್ಲಿ ತುಂಬಿಸಿ ಬೇಕೆಂದಾಗ ಉಪಯೋಗಿಸಿ. ಮನೆಗೆ ದಿಢೀರೆಂದು ಅತಿಥಿಗಳು ಬಂದಾಗ ಈ ಪುಡಿ ಬಳಸಿ ಬೇಗನೆ ಪಾವ್ ಭಾಜಿ ಮಾಡಿ ಬಡಿಸಬಹುದು. 11 ಮಿತ್ರ ಜ್ಯೋತಿ ವಾರ್ತೆ. ಜೂನ್ 8, 2024 ರಂದು ಪಯೋನೀರ್ ಸ್ವಯಂ ಸೇವಕರ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿತು. ಮಿತ್ರ ಜ್ಯೋತಿಯ ಕಾರ್ಯದಿಂದ ಪ್ರಭಾವಿತರಾದ ಈ ತಂಡದ ಸದಸ್ಯರು ಸಂಸ್ಥೆಯ ಕೆಲಸಗಳಲ್ಲಿ ಭಾಗವಹಿಸಿ ಸಹಕಾರ ನೀಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೂನ್ 8, 2024 ರಂದು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಕಂಪ್ಯೂಟರ್ ತರಬೇತಿಯ 56ನೇ ತಂಡದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎನ್.ಎ.ಬಿ. ಕರ್ನಾಟಕದ ಉಪಾಧ್ಯಕ್ಷರಾದ ಶ್ರೀ ಶ್ರೀಕಾಂತರಾವ್ ಅವರು ಆಗಮಿಸಿದ್ದರು.
ಡಾಕ್ಟರ್ ಮಧು ಸಿಂಘಾಲ್ ಅವರು ಸ್ವಾಗತ ಭಾಷಣದ ಮೂಲಕ ಎಲ್ಲರನ್ನೂ ಸ್ವಾಗತಿಸಿದರು. ಶ್ರೀ ಶ್ರೀಕಾಂತರಾವ್ ಅವರು ವಿದ್ಯಾರ್ಥಿಗಳೆಲ್ಲರಿಗೂ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಹೇಳಿ ಪ್ರಮಾಣಪತ್ರಗಳನ್ನು ವಿತರಿಸಿದರು. ಬಳಿಕ ವಿದ್ಯಾರ್ಥಿಗಳು ಗಾಯನ, ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಎಲ್ಲರ ಮನರಂಜಿಸಿದರು. ಶಿಸ್ತು ಮತ್ತು ಸಮಯ ಪಾಲನೆ ಎನ್ನುವ ಕಿರು ನಾಟಕ ಎಲ್ಲರ ಮನಸೆಳೆಯಿತು. ತರಬೇತಿಯನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳೆಲ್ಲರಿಗೂ ಭವಿಷ್ಯತ್ತಿನಲ್ಲಿ ಉಜ್ವಲವಾದ ಯಶಸ್ಸನ್ನು ಮಿತ್ರ ಜ್ಯೋತಿ ತಂಡವು ಹಾರೈಸುತ್ತದೆ. ಜೂನ್ 19, 2024 ರಂದು ಮಿತ್ರ ಜ್ಯೋತಿಯ ಸಿಬ್ಬಂದಿಗಳೆಲ್ಲರಿಗೂ ಟೀಮ್ ಲಂಚ್ ಏರ್ಪಾಡು ಮಾಡಲಾಗಿತ್ತು. ಇದು ಸಿಬ್ಬಂದಿಗಳೆಲ್ಲರೂ ಒಟ್ಟಿಗೆ ಸೇರಿ ಆನಂದದಾಯಕ ಸಮಯವನ್ನು ಕಳೆಯಲು ಅವಕಾಶ ಮಾಡಿಕೊಟ್ಟಿತು. ಇಂತಹ ಸುಂದರ ಸಂದರ್ಭಗಳು ಸಿಬ್ಬಂದಿಗಳೆಲ್ಲರೂ ಕೂಡಿ ತಂಡವಾಗಿ ಕೆಲಸ ಮಾಡಲು ಹೆಚ್ಚಿನ ಪ್ರೇರಣೆಯನ್ನು ನೀಡುತ್ತವೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಜೂನ್ 21 ರಿಂದ 23 ರವರೆಗೆ 3 ದಿನಗಳ ಕಾಲ ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಎನ್.ಎಫ್.ಬಿ. ಮತ್ತು ಆರ್ಟ್ ಆಫ್ ಲಿವಿಂಗ್ ಸಹಯೋಗದೊಂದಿಗೆ ಯೋಗ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರವನ್ನು ದೃಷ್ಟಿ ವಿಶೇಷಚೇತನರಿಗೆಂದೇ ವಿಶೇಷವಾಗಿ ರೂಪಿಸಲಾಗಿತ್ತು. ಭಾಗವಹಿಸಿದವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು ಹಾಗೂ ಅವರನ್ನು ಸಬಲೀಕರಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಆರ್ಟ್ ಆಫ್ ಲಿವಿಂಗ್ನ ಪರಿಣತ ಶಿಕ್ಷಕರು ಪ್ರತಿಯೊಬ್ಬರಿಗೂ ವೈಯಕ್ತಿಕ ಗಮನ ನೀಡಿ ತರಬೇತಿಯನ್ನು ನೀಡಿದರು. ಭಾಗವಹಿಸಿದವರೆಲ್ಲರೂ ಈ ಕಾರ್ಯಕ್ರಮವು ಹೇಗೆ ಅವರಿಗೆ ಧನಾತ್ಮಕವಾಗಿ ಸಹಾಯ ಮಾಡಿತು ಎಂದು ಸಂತಸದಿಂದ ತಿಳಿಸಿದರು. ಇಂತಹ ಇನ್ನೂ ಅನೇಕ ಕಾರ್ಯಾಗಾರಗಳನ್ನು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯಾ ಮೂಲಕ ಭವಿಷ್ಯತ್ತಿನಲ್ಲಿ ಆಯೋಜಿಸಲಾಗುವುದು ಎಂದು ಎನ್.ಎಫ್.ಬಿ. ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಮತ್ತು ಉಪಾಧ್ಯಕ್ಷೆ ಶ್ರೀಮತಿ ಶಾರದಾ ಅವರು ತಿಳಿಸಿದ್ದಾರೆ. ಜೂನ್ 27, 2024 ರಂದು ಮಿತ್ರ ಜ್ಯೋತಿ ಸಭಾಂಗಣದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಸೇರಿ ಹೆಲೆನ್ ಕೆಲ್ಲರ್ ಜನ್ಮ ದಿನಾಚರಣೆಯನ್ನು ಆಚರಿಸಿದರು. ವಿದ್ಯಾರ್ಥಿನಿ ತನುಶ್ರೀಯ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಈ ಸಮಾರಂಭದಲ್ಲಿ ಡಾಕ್ಟರ್ ಮಧು ಸಿಂಘಾಲ್ ಅವರು ಹೆಲೆನ್ ಕೆಲ್ಲರ್ ಅವರ ಅಸಾಧಾರಣ ಜೀವನದ ಪರಿಚಯವನ್ನು ಸ್ಫೂರ್ತಿದಾಯಕವಾಗಿ ಎಲ್ಲರಿಗೂ ಮಾಡಿಕೊಟ್ಟರು. ವಿದ್ಯಾರ್ಥಿಗಳೆಲ್ಲರಿಗೂ ಈ ಸಂದರ್ಭದಲ್ಲಿ ಹೆಲೆನ್ ಕೆಲ್ಲರ್ಗೆ ಸಂಬಂಧಿಸಿದ ಹಾಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕೆಲವು ವಿದ್ಯಾರ್ಥಿಗಳು ಕೂಡ ಹೆಲೆನ್ ಕೆಲ್ಲರ್ ಬಗ್ಗೆ ಮಾತನಾಡಿದರು. ಸಮಾರಂಭದ ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ನಡೆಸಿಕೊಡಲ್ಪಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನರಂಜಿಸಿದವು.